ಆಶೀರ್ವಾದದ ದಿನ, ಇದು ಬಲವಂತವಾದ ದಿನ. ಇದು ಬಿಡುಗಡೆಯ ದಿನ, ಮಾತುಗಳು ಮಂತ್ರಗಳು ದೂರಿಯಾಗುವ ದಿನ, ಶತ್ರುವಿನ ಕಾಲಕ್ಕೆ ಬರುವಂತ ದಿನ, ಸಾಲಗಳು ನೀರು ಓಡುವಂತ ದಿನ, ದರಿದ್ರಗಳು ಓಡುವಂತ ದಿನ. ದಿನದ ಸತ್ಯಕ್ಕೆ ಆಧಾರವಾಗಿ ಯೆಶಾಯ ಪ್ರವಾದನೆ ಪುಸ್ತಕ 30ನೇ ಅಧ್ಯಾಯ 29ನೇ ವಾಕ್ಯ ಓದುವುದನ್ನು ಗೌರವಿಸೋಣ. ನೀವು ಹಬ್ಬದ ಸೌರಣೆಯ ರಾತ್ರಿಯಲ್ಲೋ ಎಂಬಂತೆ ಹಾಡುವಿರಿ. ಇಸ್ರಾಯೇಲರ ಶರಣರ ಸಾನ್ನಿಧ್ಯವನ್ನು ಬಯಸಿ ಯೆಹೋವನ ಪರ್ವತಕ್ಕೆ ಪಿಳಂಗೋವಿಯ ನಾದದೊಡನೆ ಹೋಗುವವನಂತೆ ಹೃದಯಾನಂದ ಪಡುವಿರಿ. ಓಕೆ, ಈಗ ಪರಿಶುದ್ಧ ಬೈಬಲಲ್ಲಿ ಓದು. ಪರಿಶುದ್ಧ ಬೈಬಲಲ್ಲಿ ಓದು. ಪರಿಶುದ್ಧ ಹಬ್ಬವನ್ನು ಆಚರಿಸುವ ರಾತ್ರಿಯಲ್ಲಿ ಹೇಗೋ, ಪರಿಶುದ್ಧ ಹಬ್ಬವನ್ನು ಆಚರಿಸುವ ರಾತ್ರಿಯಲ್ಲಿ ಹೇಗೋ ಹಾಗೆ ನಿಮಗೆ ಹಾಡುವಿರಿ. ಹಾಗೆಯೇ ನೀವು ಹಾಡುವಿರಿ. ಕರ್ತನ ಪರ್ವತಕ್ಕೆ, ಕರ್ತನ ಪರ್ವತಕ್ಕೆ, ಇಸ್ರಾಯೇಲಿನ ಬಂಡೆಯ ಬಳಿಗೆ ಬರುವುದಕ್ಕೆ, ಇಸ್ರಾಯೇಲಿನ ಬಂಡೆಯ ಬಳಿಗೆ ಬರುವುದಕ್ಕೆ, ಕೊಳಲಿನ ಸಂಗಡ ಹೋಗುವ ಪ್ರಕಾರ, ಕೊಳಲಿನ ಸಂಗಡ ಹೋಗುವ ಪ್ರಕಾರ ಹೃದಯದ ಸಂತೋಷವಿರುವುದು. ಹೃದಯದ ಸಂತೋಷ ಇರುವುದು. ಕರಗಳ ತಟ್ಟಿ ಜೋರಾಗಿ ಕರ್ತನಿಗೆ ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಸೋ ಕರ್ತನು ದೇವ ಜನರಿಗೆ, ದೇವರ ಮಕ್ಕಳಿಗೆ ಆತನು ಒಂದು ಮಾತು ಕೊಡ್ತಾ ಇದ್ದಾನೆ. ಪರಿಶುದ್ಧ ಹಬ್ಬವನ್ನ ಆಚರಿಸುವ ರಾತ್ರಿಯಲ್ಲಿ ನಿನ್ನ ಸಂತೋಷ ಹೇಗಿದೆಯೋ, ನಿನ್ನ ಹಾಡು ಹೇಗಿದೆಯೋ ಹಾಗೆ ನೀ ಹಾಡುವಿ. ಕರ್ತನ ಪರ್ವತಕ್ಕೆ, ಇಸ್ರಾಯೇಲನ ಬಂಡೆಯ ಬಳಿಗೆ ಬರುವುದಕ್ಕೆ ಕೊಳಲಿನ ಸಂಗಡ ಹೋಗುವ ಪ್ರಕಾರ ಹೃದಯ ಸಂತೋಷವಾಗಿ ಇರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಅದರಲ್ಲಿ ಒಂದು ಡೀಪಾದ ಒಂದು ವಾಕ್ಯ ಅಲ್ಲಿ ಇದೆ. ಕರ್ತನ ಪರ್ವತಕ್ಕೆ, ಇಸ್ರಾಯೇಲನ ಬಂಡೆಯ ಬಳಿಗೆ ಅಂತ ಹೇಳ್ತಾರೆ. ಇಸ್ರಾಯೇಲರ ಬಂಡೆ ಯಾರಪ್ಪ ಅಂತ ಹೇಳಿದ್ರೆ ಆ ಮೋಸೆ ಮತ್ತೆ ಎಲ್ಲ ಇಸ್ರಾಯೇಲರ ಜನರು, ಲಕ್ಷಾಂತರ 20 ಲಕ್ಷ ಮೇಲೆ ಇರುವಂತ ಜನರು ಒಂದೇ ಬಂಡೆಯಿಂದ ಬಂದಂತ ನೀರನ್ನ ಕುಡಿದರಂತೆ. 1 ಕೊರಿಂಥಿಯ 10ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತದೆ, ಆ ಬಂಡೆ ಕ್ರಿಸ್ತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನು ಎಂಬುದಾದ ಆ ಬಂಡೆ ಅದು ದೇವರ ಸಭೆ. ಕ್ರಿಸ್ತನ ರಕ್ತದಲ್ಲಿ ಸಂಪಾದನೆ ಮಾಡಲ್ಪಟ್ಟಂತ ದೇವರ ಸಭೆಗೆ ನೀನು ಬರುವಾಗ ನಿನ್ನ ಜೀವಿತವು ಹೇಗಿರುತ್ತದಂತೆ, ನೀನು ಕೊಳಲಿನ ಸಂಗಡ ಹೋಗುವ ಪ್ರಕಾರ ಕುಣಿದಾಡುತ್ತಾ, ಅನೇಕ ತಂಬುರಗಳನ್ನ ಬಾರಿಸುತ್ತಾ, ಅನೇಕ ವಿಧವಾದ ಇನ್ಸ್ಟ್ರುಮೆಂಟ್ಗಳನ್ನ ಅವರು ಬಾರಿಸಿ ಕುಣಿದಾಡಿ ಹಾಡುತ್ತಾ ಹೋಗುವಂತ ರೀತಿಯಲ್ಲಿ ನಿನ್ನ ಸಂತೋಷವು ಆಗುತ್ತೆ. ಹಲ್ಲೆಲೂಯಾ. ಹೇಗಾಗುತ್ತೆ? ಸೊ ಇದು ಯಾರಿಗೆ ಹೇಳಲ್ಪಟ್ಟಿತ್ತು, ಯಾವಾಗ ಹೇಳಲ್ಪಟ್ಟಿತ್ತು, ಎಂತ ಪರಿಸ್ಥಿತಿಯಲ್ಲಿ ಹೇಳಲ್ಪಟ್ಟಿತ್ತು ಅಂತ ನೀವು ಕೇಳಿದ್ರೆ ಅಳುತ್ತಾ ಇರುವಂತ ಒಂದು ಗುಂಪಿಗೆ ಹೇಳಲ್ಪಟ್ಟಂತ ಮಾತು. ಅವರು ಕಣ್ಣೀರು ಸುರಿಸ್ತಾ ಇದ್ದಾರೆ, ಅವರು ಮರಣ ಭಯದಲ್ಲಿ ಇದ್ದಾರೆ. ಈಗ ಮುಂದೆ ನಮಗೆ ಏನ್ ನಡೆಯುತ್ತೋ, ಹೆಂಗ ಆಗುತ್ತೋ ಎನ್ನುವಂತ ಒಂದು ಭಯ ಭೀತಿಯಲ್ಲಿ ಇರುವಂತ ಜನರಿಗೆ ದೇವರ ಮಾತು ಉಂಟಾಗುತ್ತೆ. ನಿನ್ನ ಕಣ್ಣೀರು ಒರೆಸಲ್ಪಡುತ್ತೆ, ನಿನ್ನ ಗೋಳಾಟವು ಹಾಡುವಂತ, ಕುಣಿದಾಡುವಂತ ಪರಿಸ್ಥಿತಿಯಾಗಿ ನಾನು ಬದಲಾಯಿಸುತ್ತೇನೆ. ನಿನ್ನ ವೇದನೆಗಳನ್ನ, ನಿನ್ನ ದುಃಖಗಳನ್ನ ತೆಗೆದುಹಾಕಿ ನಾನು ಹರ್ಷಕೊಳ್ಳುವಂತೆ ಹಬ್ಬ
ದಿನಾಲು ಕೂಡ ನಿನ್ನ ಜೀವಿತದಲ್ಲಿ ಹಬ್ಬದ ಆಚರಣೆ ಉಂಟಾಗುವಂತೆ ನಾನು ಮಾಡಲಿಕ್ಕಿದ್ದೇನೆ. ಒಂದು ದಿನ ಹೇಗೆ ಹೋಗುತ್ತೋ, ಒಂದು ದಿನ ತಾತ್ವದ ನಿನಗೆ ಕಷ್ಟವಾಗಿದೆ. ಒಂದು ದಿನ, ಒಂದು ವರ್ಷ ಹೋಗಿದಂಗೆ ಇದೆ. ಅಯ್ಯೋ, ಈ ಕಷ್ಟ ಯಾವಾಗ ಹೋಗುತ್ತೆ, ಈ ಉಪದ್ರವ ಯಾವಾಗ ಹೋಗುತ್ತೆ, ಇಂಥ ಒಂದು ನೋವು ಯಾವಾಗ ಹೋಗುತ್ತೆ, ಇಂಥ ಒಂದು ದರಿದ್ರ ಯಾವಾಗ ಹೋಗುತ್ತೆ, ಈ ಪರಿಸ್ಥಿತಿಯಿಂದ ನನಗೆ ಬಿಡಿಸುವರು ಯಾರು ಎಂಬುದಾಗಿ ನೀನು ಗೋಳಾಡ್ತಾ ಇದ್ದೀ. ಕರ್ತನು ಹೇಳ್ತಾ ಇದ್ದಾನೆ, ಈ ಗೋಳಾಟ ಮುಂದುವರಿಯುವುದಿಲ್ಲ. ಈ ಗೋಳಾಟ ನಿನ್ನ ಜೀವನ ಪೂರ್ತಿ ಬರುವುದಿಲ್ಲ. ಈ ಗೋಳಾಟವನ್ನ ನಾನು ತೆಗೆದಾಕಿ ನಿನ್ನನ್ನ ಹಬ್ಬದಲ್ಲಿ ಆಚರಣೆಯಲ್ಲಿ ಹಾಡುವಂತೆ, ಕುಣಿದಾಡುವಂತೆ ನಿನ್ನನ್ನ ಮಾಡುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಲ್ಲಿ ಓದೋಣ, 19ನೇ ವಾಕ್ಯ ಓದಮ್ಮ. 19ನೇ ವಾಕ್ಯ. ಯೆರೂಸಲೇಮಿನಲ್ಲಿ ವಾಸಿಸುವ ಚೀಯೋನಿನ ಜನರೇ, ಯೆರೂಸಲೇಮಿನಲ್ಲಿ ವಾಸಿಸುವ ಚೀಯೋನಿನ ಜನರೇ, ನೀವು ಇನ್ನು ಅಳುವುದೇ ಇಲ್ಲ. ನೀವು ಇನ್ನು ಮುಂದೆ ಸರ್ ಅಳುವಂತ ಜನರಿಗೆ ಅಪ್ಪ ಹೇಳ್ತಾರೆ, ಇನ್ನು ಮುಂದೆ ನೀನು ಅಳುವುದೇ ಇಲ್ಲ. ಹಲ್ಲೆಲೂಯಾ. ಒಬ್ಬೊಬ್ಬರಿಗೆ ಕರೆದು ಕೇಳಿದ್ರೆ ಒಂದು ಕಣ್ಣೀರು ಜೀವಿತ ಇದ್ದೇ ಇರುತ್ತದೆ. ಅಪ್ಪ ಹೇಳ್ತಾ ಇದ್ದಾರೆ, ಇನ್ನು ಮೇಲೆ ಈ ವಿಷಯದಲ್ಲಿ, ಇಂಥ ಕಾರ್ಯದಲ್ಲಿ ನೀನು ಅಳುವುದೇ ಇಲ್ಲ. ಆಮೇಲೆ ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ, ನೀವು ಕೂಗಿಕೊಂಡಂತ ಶಬ್ದವನ್ನ ಆತನು ಕೇಳಿ ನಿಮಗೆ ಕೃಪೆ ತೋರಿಸುವನು. ನಿಮಗೆ ಕೃಪೆ ತೋರಿಸುವನು. ಕೇಳಿದ ಕೂಡಲೇ, ಅದೇ ನಾನು ಹೇಳಿದೆ, ಸ್ಪೆಷಲ್ ಡೇ. ಈ ಭಾನುವಾರ ಆರಾಧನೆ, 2ನೇ ಆರಾಧನೆಯಲ್ಲಿ ನೀನು ಕೇಳಿದ ಕೂಡಲೇ ಕರ್ತನ ಸದುತ್ತರವು ಬರಲಿಕ್ಕಿದೆ. ಹಲ್ಲೆಲೂಯಾ. ನೀನು ಕೇಳಿದ ಕೂಡಲೇ ಇಲ್ಲಿ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳೆ. ನೀನು ಸುಮ್ಮನೆ ಬಂದು ಹಿಂಗೆ ಏನೋ ಬಂದಿನಿ ಹೋಗಿದ್ದೀನಿ ಅಂತ ಕುಳಿತುಕೋಬಾರದು. ಇಲ್ಲಿ ಪ್ರಾರ್ಥನೆಯಲ್ಲಿ ಕುಳಿತುಕೋಬೇಕು. ಇಲ್ಲಿ ಕರ್ತನು ಕ್ಷಣಕ್ಕೂ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತಗಳು, ಬಿಡುಗಡೆಗಳು ಈ ಆರಾಧನೆಯಲ್ಲಿ ನಡೆಯಲಿಕ್ಕಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಪ್ರಾರ್ಥನೆಯಲ್ಲಿಯೇ ನೀನು ಕುಳಿತುಕೊಳ್ಳುವಾಗ ದೇವರ ಮಹಿಮೆ ನಿನ್ನನ್ನ ಆವರಿಸಿಕೊಳ್ಳುತ್ತಾ ಇದೆ. ನೀನು ಪ್ರಾರ್ಥಿಸುತ್ತಾ ಇರುವಾಗ, ಪ್ರಾರ್ಥನೆ ಮಾಡಿದ ಕೂಡಲೇ ಸದುತ್ತರವನ್ನ ದೇವರು ಕೊಡಲಿಕ್ಕಿದೆ. ರೂಪಾಲ ಸಂತರಬ. ಇಲ್ಲಿ ಗಮನಿಸ್ರಿ, ಈ ಯಾವ ಸಂದರ್ಭ ಅಂತ ನೀವು ಮನೆಯಲ್ಲಿ ಹೋಗಿ ಖಂಡಿತವಾಗಿ ಓದಿ ನೋಡ್ಬೇಕು. ಆತ್ಮೀಕರು ಇದರ ಒಳಗಡೆ ಇದ್ರೆ ಸ್ವಲ್ಪ ಮನೆಯಲ್ಲಿ ಹೋಗಿ ಯೆಶಾಯ ಪ್ರವಾದನೆ ಪುಸ್ತಕ 30ನೇ ಅಧ್ಯಾಯವನ್ನ ಓದಿ ನೋಡು. ಇಲ್ಲ, ಅಶ್ಶೂರ್ಯರು ಯೆಹೂದವನ್ನ ಹಿಡಿಯುತ್ತೀನಿ ಎಂಬುದಾಗಿ ಹಿಡಿಯಕ್ಕೆ ಬಂದಾಗ ಇವರಿಗೆ ಕಳವಳ. ಅಯ್ಯೋ, ಅಶ್ಶೂರ್ಯರು ಭಯಂಕರವಾದವರು. ಅವರು ಒಂದು ವೇಳೆ ಯೆಹೂದಿಯರನ್ನ ನಮ್ಮನ್ನ ಹಿಡಿದು ಬಿಟ್ರೆ ಅವರು ಚಿತ್ರಹಿಂಸೆ ಮಾಡಿ ಸಾಯಿಸುತ್ತಾರೆ, ಅವರು ಕತ್ತರಿಸುತ್ತಾರೆ, ಅವರು ಹೆಂಗೆ ಕ್ರೂರವಾಗಿ ಕೊಲೆ ಮಾಡಬೇಕು. ಆ ರೀತಿಯಾಗಿ ನನ್ನ ಕಣ್ಣು ಮುಂದೆ ನನ್ನ ತಾಯನ್ನ, ನನ್ನ ಕಣ್ಣು ಮುಂದೆ ನನ್ನ ತಂದೆಯನ್ನ, ನನ್ನ ಕಣ್ಣು ಮುಂದೆ ನನ್ನ ಮಕ್ಕಳನ್ನ, ನನ್ನ ಮಕ್ಕಳ ಕಣ್ಣು ಮುಂದೆ ನನ್ನನ್ನ, ಅಯ್ಯೋ ಇವರು ಕತ್ತರಿಸಿ ಸಾಯಿಸ್ಬಿಡುವರು ಅಂತ ಹೇಳಿ ಇವರಿಗೆ ನಮ್ಮನ್ನ ಬಿಡುಗಡೆ ಮಾಡುವವನು ಯಾರು ಅಂತ ಐಗುಪ್ತ ದೇಶದಿಂದ ಅನೇಕ ಅದ್ಭುತಗಳನ್ನ ಮಾಡಿ ಅವರು ಮನ್ನಾವನ್ನ ತಿನ್ನುವಂತೆ ಮಾಡಿ, ಕೆಂಪು ಸಮುದ್ರವನ್ನ ದಾಟಿ, ಯೋರ್ದಾನನ್ನ ದಾಟಿ, ಯೆರಿಕೋ ಕೋಟೆಯನ್ನ ಬೀಳಿಸಿ ವಾಗ್ದಾನ ದೇಶವನ್ನ ಕೊಟ್ಟಂತ ದೇವರ ಮೇಲೆ ನಂಬಿಕೆ ಇಡದೆ ಅವರ ನಂಬಿಕೆ ಐಗುಪ್ತಿಯನ್ನು ಫರೋಹನು ನಮ್ಮನ್ನ ಕಾಪಾಡುತ್ತಾನೆ ಅಂತ ಹೇಳಿ ಅವರ ನಂಬಿಕೆ ಇಟ್ಟರು. ಈಗ ಯೆಶಾಯ ಪ್ರವಾದಿಗೆ ಕರ್ತನು ಹೇಳ್ತಾ ಇದ್ದಾನೆ, ಈ ಜನರು ಈ ರೀತಿಯಾಗಿ ಐಗುಪ್ತನು ಫರೋಹನ ಮೇಲೆ ನಂಬಿಕೆ ಇಡ್ತಾರಲ್ಲಪ್ಪ, ಕಷ್ಟ ಕಾಲದಲ್ಲಿ, ಇವರ ವೇದನೆ ಕಾಲದಲ್ಲಿ ಅಶ್ಶೂರ್ಯನ ಕೈಯಿಂದ ಐಗುಪ್ತಿಯನ್ನು ಇವರನ್ನ ಬಿಡಿಸುವುದಕ್ಕೆ ಸಾಧ್ಯವಾ? ಇವರು ಈ ರೀತಿಯಾಗಿ ಆಗಿದ್ದಕ್ಕೆ ಕಾರಣ ಇವರು ಯಾವಾಗಲೂ ಸುಳ್ಳನ್ನ ಬಯಸುವಂತ ಜನ. ಇವರು ಸುಳ್ಳನ್ನ ಬಯಸಿ ದೇವರ ಉಪದೇಶಕ್ಕೆ ಕಿವಿ ಕೊಡದೆ ಕಿವಿಯನ್ನ ಮುಚ್ಚಿಕೊಳ್ಳುವಂತ ಜನ. ಯೆಶಾಯ ಪ್ರವಾದಿಯೇ ಒಂದು ಹಲಗೆ ಮೇಲೆ ಬರೆದು ಎಲ್ಲರೂ ಓದುವಂತೆ ಮಾಡು, ಯಾರ ಹೃದಯಗಳು ಐಗುಪ್ತಿಯನಾಗಿರುವಂತ ಫರೋಹನ ಮೇಲೆ ಮನಸ್ಸಿಡಬೇಡ. ನೀನು ಎಷ್ಟು ಸಂಪತ್ತನ್ನ ಹೋಗಿ, ಎಷ್ಟು ಬಂಗಾರಗಳನ್ನ ಹೋಗಿ ನೀನು ಕತ್ತೆ ಮೇಲೆ ಇಟ್ಟುಕೊಂಡು ಅವನಿಗೆ ಹೋಗಿ ಕೊಟ್ಟರು ಅವನು ನಿನ್ನನ್ನು ಕಾಪಾಡಕ್ಕಾಗುತ್ತ? ನಿನ್ನನ್ನ ಐಗುಪ್ತ ದೇಶದಿಂದ
ಈ ಸ್ಥಳಕ್ಕೆ ಬರುವ ತನಕ ಹೊತ್ತುಕೊಂಡು ಬಂದಂತ ದೇವರನ್ನ ಇವರು ಮರೆತು ಬಿಟ್ಟರು ಸದಾ. ನಾನು ಇವರ ಮೇಲೆ ಕನಿಕರ ಉಳ್ಳವನಾಗಿ, ನಾನು ಇವರ ಮೇಲೆ ಪ್ರೀತಿ ಉಳ್ಳವನಾಗಿ, ನಾನು ಇವರಿಗೆ ಒಳ್ಳೆ ಉಪದೇಶಗಳನ್ನ ಕೊಟ್ಟು, ಒಳ್ಳೆ ಬೋಧಕರಗಳನ್ನ ಕೊಟ್ಟು, ಇವರು ಹೇಗೆ ನಡಿಬೇಕು, ಹೇಗೆ ನಡಿಬಾರದು ಎಂಬುದಾಗಿ ನಾನು ಇವರಿಗೆ ಹೇಳುತ್ತೇನೆ. ಯಾಕಂದ್ರೆ ಇವರಿಗೆ ಸುಳ್ಳು ಉಪದೇಶಗಳ ಮೇಲೇನೆ ಇವರ ಅವಲಂಬನೆ, ಇವರಿಗೆ ಸುಳ್ಳು ಉಪದೇಶಗಳು, ಸುಳ್ಳು ಬೋಧಕರ ಮೇಲೆ ಇವರ ಅವಲಂಬನೆ. ನಾನು ಇವರಿಗೆ ಒಳ್ಳೆ ಬೋಧಕಗಳನ್ನ, ಸತ್ಯವನ್ನ ಸತ್ಯವಾಗಿ ನುಡಿಯುವಂತ ಉಪದೇಶಗಳನ್ನ ನಾನು ಕೊಡುತ್ತೇನೆ. ಅಸೂರ್ಯರಿಗೆ ಇವರು ಭಯಪಡಬೇಡ ಅಂತ ಹೇಳಿ ಅಸೂರ್ಯನನ್ನ ನಾನು ಧ್ವಂಸ ಮಾಡುತ್ತೇನೆ, ಅವನನ್ನ ಚದರಿಸಿ ಬಿಡುತ್ತೇನೆ. ಅವನನ್ನ ಏನು ಒಂದು ತೋಟ ಇದೆ, ದೊಡ್ಡ ಸ್ಥಳ, ತೋಪೇತ್ ಎಂಬುದಾದ ಸ್ಥಳದಲ್ಲಿ ನಾನು ಅವರನ್ನು ಸುಟ್ಟು ಬೂದಿ ಮಾಡುತ್ತೇನೆ. ಇವರು ಯಾಕೆ ಅಸೂರ್ಯನಿಗೆ ಭಯಪಟ್ಟುಕೊಂಡು ಫರೋಹನ ಮೇಲೆ ಯಾಕೆ ನಿರೀಕ್ಷೆ ಇಡ್ತಾರೆ? ಇಸ್ರಾಯೇಲರ ಜನರೇ, ನಿನ್ನ ಕಣ್ಣೀರನ್ನ ಕಂಡೆ, ನಿನ್ನ ವೇದನೆಯನ್ನ ಕಂಡೆ, ನಿನ್ನ ಕೂಗನ್ನ ಕೇಳಿದೆ, ನಾನು ನಿನಗೆ ಮನ ಮರುಗುತ್ತೇನೆ ಎಂಬುದಾಗಿ ಆ ಜನ ಕಠಿಣವಾಗಿ ಜನಗಳಾಗಿ ಇದ್ದರೂ ಸಹ ಅವರ ಹೃದಯಗಳನ್ನು ಬದಲಾಯಿಸಿ ನೀನು ನನ್ನ ಕಡೆಗೆ ತಿರುಗುವಾಗ ನಾನು ನಿನ್ನ ಮೇಲೆ ಇಂಥ ಒಂದು ಆಲೋಚನೆ ನಿನಗೆ ಇದ್ದರೂ ಸಹ ನಾನು ನಿನ್ನನ್ನು ಶ್ರಮಿಸಿ ನಿನ್ನನ್ನು ಆಶೀರ್ವದಿಸುತ್ತೇನೆ. ನಿನ್ನನ್ನು ಹಬ್ಬದ ಆಚರಣೆಯಂತೆ ನಿನ್ನ ಜೀವಿತವನ್ನು ಬದಲಾಯಿಸುತ್ತೇನೆ ಎಂಬುದಾಗಿ ದೇವರು ತನ್ನ ಹೃದಯದ ಪ್ರೀತಿಯ ರಸವನ್ನ ಇಸ್ರಾಯೇಲರಿಗೆ ಸುರಿದಂತ ಒಂದು ಮಾತು. ಹಲ್ಲೆಲೂಯಾ. ಇವತ್ತು ಹೊಸದಾಗಿ ಬಂದವರು ಸೃಷ್ಟಿಕರ್ತನು ಒಬ್ಬನು, ಆದರೆ ಯಾರ್ಯಾರನ್ನೋ ಕರ್ತನು ಎಂಬುದಾಗಿ ನಂಬಿಕೊಂಡು ಹೋಗಿ ನಾವು ಮೋಸ ಆಗಿದ್ದು ಉಂಟು. ದೇವರನ್ನು ಅರಿತಂತ ವ್ಯಕ್ತಿಗಳು ಕೂಡ ಫರೋಹನ ಆಶ್ರಯವನ್ನ ಹುಡುಕಿದದು ಉಂಟು. ಆದರೂ ಕರ್ತನು ಹೇಳ್ತಾನೆ, ಪರವಾಗಿಲ್ಲ, ನಾನು ನಿನ್ನ ಮೇಲೆ ಮನ ಮರುಗುತ್ತೇನೆ, ನಾನು ನಿನ್ನ ಮೇಲೆ ಕನಿಕರ ಪಡುತ್ತೇನೆ. ಇವತ್ತು ಕಣ್ಣೀರಿಂದ ಬಂದಂತ ನಿನ್ನ ಕಣ್ಣೀರನ್ನ ನಾನು ಒರೆಸುತ್ತೇನೆ. ಇವತ್ತು ನಿನ್ನಲ್ಲಿ ಇರುವಂತ ಗೋಳಾಟಗಳು, ಇವತ್ತು ನಿನ್ನಲ್ಲಿ ಇರುವಂತ ಕಲಿಬಿಲಿಗಳು, ಇವತ್ತು ನಿನ್ನ ಜೀವಿತದಲ್ಲಿ ಇರುವಂತ ಅಸಮಾಧಾನಗಳು ಮುಂದಿನ ದಿನದಲ್ಲಿ ಇರಂಗಿಲ್ಲ ಎಂಬುದಾಗಿ ಹೇಳಿ ಬಂದಂತ ಜನಾಂಗಗಳಿಗೆ ಕರ್ತನು ಆಶೀರ್ವಾದ ಮಾತುಗಳನ್ನ, ಶುಭ ಮಾತುಗಳನ್ನ ದೇವರು ಹೇಳುತ್ತಾರೆ. ನೀನು ಕಣ್ಣೀರು ಒರೆಸಲ್ಪಡುತ್ತೆ, ನಿನ್ನ ವೇದನೆ ನೀಗುತ್ತೆ. ಆತನು ನಿನ್ನ ಮೇಲೆ ಕೃಪೆ ತೋರಿಸುವನು. ಕೃಪೆ ತೋರಿಸಿ ಆತನು ಏನ್ ಮಾಡ್ತಾನಂತೆ? ನಿನ್ನ ಗೋಲಾಟವನ್ನ ಕುಣಿದಾಟವಾಗಿ ಮಾಡುತ್ತಾನಂತ. ಒಂದೇ ಒಂದು ಚರಣ. ಥ್ಯಾಂಕ್ ಯು ಜೀಸಸ್. ದುರ್ಗನಿಗೆ ನನ್ನ ಆದರನ ಮಳೆ ನೀನೆ, ಕಟ್ಟಲ್ಲಿ ಜೊತೆ ನೀನೆ, ಕಷ್ಟದಲ್ಲಿ ಬೆಳಕು ನೀನೆ. ಆಜ್ಞೆಯ ದುರ್ಗನಿಗೆ ನನ್ನ ಆದರನ ಮಳೆ ನೀನೆ, ಕಟ್ಟಲ್ಲಿ ಜೊತೆ ನೀನೆ, ಕಷ್ಟದಲ್ಲಿ ಬೆಳಕು ನೀನೆ. ಕಣ್ಣೀರು ಗೋಲಾಟ ಹೇಗಾಗುತ್ತಂತೆ? ಕುಣಿದಾಟವಾಗಿ ಬದಲಾಗುತ್ತೆ. ಹಲ್ಲೆಲೂಯಾ. ಇದು ಸೇನಾಧೀಶ್ವರನ ಯೆಹೋವನ ನುಡಿ, ನಂಬುವವನಿಗೆ ಹಾಗೆಯೇ ಆಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನ ಕಣ್ಣೀರನ್ನ ಒರೆಸ್ಬಿಡ. ಅಪ್ಪ, ಇನ್ನು ಮೇಲೆ ಕಣ್ಣೀರಿಲ್ಲ, ನಂಬ್ತೇನೆ. ಇನ್ನು ಮೇಲೆ ಗೋಲಾಟ ಇಲ್ಲ, ನಂಬ್ತೇನೆ. ಇನ್ನು ಮೇಲೆ ಅಪನಂಬಿಕೆ ಇಲ್ಲ, ನಂಬುತ್ತೇನೆ. ಅಪ್ಪ,
ನಿನ್ನ ಮಾತು ಬಂತು. ಅಬ್ರಹಾಮನಿಗೆ ಅಪ್ಪ ಮಾತು ಬಂದ್ರೆ ಸಾಕು, ಸಡನ್ ಆಗಿ ಅಡ್ಡ ಬಿದ್ದು ಐ ರಿಸೀವ್ ಅಂತ ಹೇಳಿ ಮಾತು ಬಂತಪ್ಪ. ಹಲ್ಲೆಲೂಯ. ಆ ಮಾತಲ್ಲಿ ಜೀವ ಇದೆ, ಆ ಮಾತಲ್ಲಿ ಬೆಳಕಿದೆ. ಆ ಮಾತು ಸತ್ತವನನ್ನು ಸದಾ ಸಮಾಧಿ ಒಳಗಡೆಯಿಂದ ಬಾ ಹೊರಗಂದ್ರೆ ಅದರ ಒಳಗಡೆ ಮೂಳೆಯಲ್ಲಿ, ನರದಲ್ಲಿ, ಮಾಂಸದಲ್ಲಿ ಜೀವ ಬರಲೇಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಇದರ ಒಳಗಡೆ ನಾನು ಕರ್ತನಿಗಾಗಿ ಏನಾದರೂ ಮಾಡಬೇಕು, ನಾ ದೇವ ಮನುಷ್ಯನಾಗಿ, ದೇವ ಮನುಷ್ಯಾಗಿ ನಾನು ಜೀವಿಸಬೇಕು ಎಂಬುದಾಗಿ ಆತುರವುಳ್ಳದಂತ ದೇವ ಮನುಷ್ಯನಿಗೆ, ದೇವ ಮನುಷ್ಯಗೆ ಹಲ್ಲೆಲೂಯ ಕರ್ತನು ಮಾತನಾಡುವುದು ಗಮನಿಸು. ಬಂದಂತ ಎಲ್ಲರಿಗೂ ಆಶೀರ್ವಾದ, ಅದು ಒಂದು ಹೇಳ್ಬಿಟ್ಟಿನಿ. ಈಗ ಎರಡನೇದಾಗಿ ನಾನು ದೇವರಿಗೆ ಶಿಷ್ಯನಾಗಿ, ದೇವರಿಗೆ ಶಿಷ್ಯರಾಗಿ, ದೇವರಿಗೆ ನಾನು ದೇವರ ಸೇವಕನಾಗಿ, ದೇವರ ಸೇವಕಿಯಾಗಿ, ದೇವ ಮನುಷ್ಯನಾಗಿ, ದೇವ ಮನುಷ್ಯಾಗಿ ಇರಬೇಕಂತ ಬಯಸುವವರಿಗೆ ಕರ್ತನು ಹೇಳ್ತಾನೆ, ದೇವ ಮನುಷ್ಯನೇ, ದೇವ ಮನುಷ್ಯೇ ಇದರ ಒಳಗಡೆ ಇದೆಯಾ? ಹಾಗಾದರೆ ನಿನ್ನ ಪರಿಸ್ಥಿತಿ ಏನು? ನೀನು ಹೇಗೆ ರೂಪಿಸಲ್ಪಡಬೇಕು? ಎಂತ ಒಂದು ಯುದ್ಧಕ್ಕೆ ನೀನು ಕರೆಯಲ್ಪಟ್ಟಿದಿ? ನಿನ್ನ ಬಲ ಎಷ್ಟು? ನೀನು ಇನ್ನು ಎಷ್ಟು ಬಲವನ್ನ ಹೊಂದಿಕೊಳ್ಳಬೇಕು ಎಂಬುದಾಗಿ ಕರ್ತನು ನಮ್ಮ ಬಳಿಯಲ್ಲಿ ಮಾತಾಡುವುದನ್ನ ಕಿವಿ ಉಳ್ಳವರು ಕೇಳಲಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಗಮನಿಸೋಣ. ಯೆರೆಮೀಯ ಪ್ರವಾದಿಗೆ ದೇವರು ಹೇಳಿದಂತ ಮಾತನ್ನ ಸ್ವಲ್ಪ ಗಮನಿಸೋಣ. ಯೆರೆಮೀಯ ಪ್ರವಾದನೆ ಪುಸ್ತಕ 12ನೇ ಅಧ್ಯಾಯ 5ನೇ ವಾಕ್ಯ ಓದಮ್ಮ. ಇಂತೆನ್ನುವ ನನಗೆ ಯೆಹೋವನು ಹೀಗೆ ಹೇಳಿದ್ದಾನೆ, ಯೆಹೋವನು ನಾನು ಈ ರೀತಿಯಾಗಿ ಹೇಳಿದಂತೆ ನನಗೆ ಅಪ್ಪ ಕಷ್ಟ, ಅಪ್ಪ ವೇದನೆ, ನಾನು ಹುಟ್ಟಿದ ದಿನವೇ ಈ ಜಗತ್ತಲ್ಲಿ ಏನ್ ಮಾಡಬಾರ್ದು, ಇರಲೇಬಾರದು. ನಾನು ಹುಟ್ಟಿದ ದಿನ ಏನಾಗಲಿ, ಶಪಿಸಲ್ಪಡಲಿ ಅಪ್ಪ. ಯಾರು ಹೇಳ್ತಾನೆ? ದೇವರು ಹೇಳಿದ್ರು, ನಾನು ನಿನ್ನ ಬಾಯಾಗಿರ್ತೇನೆ. ನೀನು ಯಾವುದನ್ನ ನೀನು ನಾಟುವೆಯೋ ಅದನ್ನ ನಾಟಲ್ಪಡುತ್ತೆ, ಯಾವುದನ್ನ ಕಿತ್ತಾಕುವೆಯೋ ಅದು ಕಿತ್ತಾಕಲ್ಪಡುತ್ತೆ. ಸಕಲ ಅಧಿಕಾರ ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳಿದಂತ ಯೆರೆಮೀಯನು ಹೇಳ್ತಾನೆ, ನಾನು ಸಾಯ್ತೀನಿ ಅಪ್ಪ, ನನ್ನ ತಾಯಿ ನನ್ನನ್ನ ಎತ್ತಿರಲೇಬಾರದು, ನಾನು ಅಂತ ವ್ಯಕ್ತಿ ಹುಟ್ಟಿರಲೇಬಾರದು ಅಂತ ನಾನು ದೇವರಿಗೆ ಹೇಳ್ತಾ ಇದ್ದಾಗ ನನ್ನ ಪರಿಸ್ಥಿತಿ ಹಂಗೆ, ನನ್ನ ಕಷ್ಟಗಳ ಹಂಗೆ, ನಾನು ಸಾಮಾನ್ಯ ವ್ಯಕ್ತಿ ತನಕ ನಾನು ಒಂದು ದೇವ ಮನುಷ್ಯನು ಎಂಬುದನ್ನು ಮರೆತು, ನಾನು ಅಭಿಷಕ್ತನು ಎಂಬುದನ್ನು ಮರೆತು, ನಾನು ಅಭಿಷಕ್ತನು ಎಂಬುದನ್ನು ಮರೆತು, ನಾನು ದೇವ ತರಿಶನ ಹೊಂದಿದವನು ಎಂಬುದನ್ನು ಮರೆತು, ನಾನು ಯುದ್ಧ ವೀರನು ಎಂಬುದನ್ನು ಮರೆತು, ನಾನು ಯುದ್ಧ ವೀರನು ಎಂಬುದನ್ನು ಮರೆತು, ನಾನು ಸದಾ ಈ ಲೋಕದಲ್ಲಿ ರಕ್ಷಣೆ ಹೊಂದದೇ ಇರುವಂತ ಸಾಮಾನ್ಯ ವ್ಯಕ್ತಿ ತರ, ದೇವರನ್ನ ಅರಿಯದೇ ಇದ್ದಂತ ಸಾಮಾನ್ಯ ವ್ಯಕ್ತಿ ತರ ನನಗೆ ಬಂದಂತ ಉಪದ್ರವದಲ್ಲಿ, ನನಗೆ ಬಂದಂತ ಕಷ್ಟದಲ್ಲಿ ಸಾಕು, ನನಗೆ ಬೇಡ ಜೀವನ ಅಂತ ಹೇಳಿದ ಇದ್ದಾಗ ಆ ದೇವರು ನನಗೆ ಹೇಳಿದಂತ ನುಡಿದಂತ ಮಾತು ಏನಂದ್ರೆ, ಓದು ಮಗಳೇ, ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ, ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ? ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ? ನಿರಪಾಯ ದೇಶದಲ್ಲಿ ನೀನು ನಿರ್ಭಯವಾಗಿದ್ದರೂ ಯೋಧನಿನ ದಟ್ಟಡವಿಯಲ್ಲಿ ಏನು ಮಾಡುವಿ? ಯಪ್ಪ, ಭಯ ಇಲ್ಲದಂತ ಸಂದರ್ಭದಲ್ಲಿಯೇ ನೀನು ಭಯ ಪಡುವುದಾದ್ರೆ ಪ್ರವಾಹ ಬರುತ್ತೆ. ಅವಾಗ ಏನ್ ಮಾಡುವಿ? ಸಮಾಧಾನವಾಗಿ ಇರುವಾಗಲೇ ನೀನು ಏನು ಸಮಾಧಾನ ಇಲ್ಲ ಅಂತ ಹೇಳ್ತೀಯೇ, ಸಮಾಧಾನವನ್ನ ಭೂಮಿ ಮೇಲಿಂದ ಕಿತ್ತಾಕುವಂತ ದಿನಗಳು ಬರುತ್ತೆ. ಅವಾಗ ಏನ್ ಮಾಡುವಿ? ಸಮಾಧಾನವೇ ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡುವಿ? ನೀನ್ ಕಾಲಾಳುಗಳ ಸಂಗಡ ಓಡುವಾಗಲೇ ನೀನ್ ಏನಾಗಿದೆಯಂತ ಆಯಾಸಗೊಂಡಿರುವುದಾದ್ರೆ, ಸೈತಾನು ಸಾಮಾನ್ಯವಾದ ಮನುಷ್ಯನಿಗೆ ಬರುವಂತ ತೊಂದರೆಗಳನ್ನ ನಿನಗೆ ಕೊಡುವಾಗ ಅಂತ ಒಂದು ತೊಂದರೆಗಳಿಂದ ಕೂಡ ನಿನಗೆ ಜಯಿಸಲಿಕ್ಕೆ ಆಗದೆ ನೀನು ಆಯಾಸ ಆದರೆ, ನೀನು ಕುದುರೆಗಳ ಸಂಗಡ ಇನ್ನು ಆತ್ಮೀಯನಿಗೆ ಬರಬೇಕಾಗಿರುವಂತ ಒಂದು ಸಂಗಡಗಳು, ಆತ್ಮೀಯನಿಗೆ ಬರಬೇಕಾಗಿರುವಂತ ಸೈತಾನ ಹೋರಾಟಗಳು ಬರುವಂತ ಕಾಲದಲ್ಲಿ ಹೇಗೆ ಜಯಿಸ್ತಿ, ಹೇಗೆ ನಿಲ್ಲುತ್ತಿ?
ಅಂತ ಹೇಳಿ ಅಲ್ಲಿ ದೇವರು ತನ್ನ ಮಾತುಗಳನ್ನ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ ಹೇಳಿ. ಅನೇಕ ಸಂದರ್ಭದಲ್ಲಿ ಸಾಮಾನ್ಯವಾದ ಕಷ್ಟಗಳನ್ನ ಕೆಳಗಾಕಿ ತುಳಿದು ಬಂಡೆಯಾಗಿ ಕ್ರಿಸ್ತನ ಮೇಲೆ ನಿಲ್ಲುವಂತ ಬಂಡೆಯಾಗಿ, ಬಂಡೆಯಲ್ಲಿ ಕಟ್ಟಲ್ಪಟ್ಟಿರುವಂತ ಮನೆಯಾಗಿ, ಪ್ರವಾಹ ಬಂತು ಬಡಿದಿತ್ತು, ಹಳ್ಳಗಳು ಬಂದು ಬಡಿದಿತ್ತು, ಮಳೆ ಬಂದು ಬಡಿದಿತ್ತು, ಒಂದು ಚೂರು ಕೂಡ ಅದು ಅಲಗಾಡಕ್ಕೆ ಆಗ್ಲಿಲ್ಲ ಅಂತ ಒಂದು ದೇವರ ವಾಕ್ಯದಲ್ಲಿ ರೂಪಿಸಲ್ಪಟ್ಟಂತ ವ್ಯಕ್ತಿಗಳು ಇವತ್ತು ತಾನು ಬಂಡೆ ಎಂಬುದನ್ನ ಮರೆತು ಉಸುಬಿನ ಮನೆಯಂತೆ ಸ್ವಲ್ಪ ಕಷ್ಟಗಳು ಬಂದಾಗ ಅದು ಬೀಳುತ್ತಾ ಇದೆ. ಯಾರಿಗೆ ಹೇಳ್ತಾ ಇದ್ದಾರೆ? ಯಾರಿಗೆ ಹೇಳ್ತಾ ಇದ್ದಾರೆ? ಮನುಷ್ಯನ ಮೂಲಕ, ಮನುಷ್ಯನಿಂದ ಬರುವಂತ ನಿನಗೆ ಬರುವಂತ ವೇದನೆಗಳು, ಮನುಷ್ಯನ ಮೂಲಕವಾಗಿ ಸೈತಾನು ಪ್ರೇರೇಪಿಸಿದಂತ ಏನು ದುಷ್ಟ ಮಾತುಗಳು, ಮನುಷ್ಯನ ಮೂಲಕ ಸೈತಾನು ಪ್ರೇರೇಪಿಸಿದಂತ ದ್ವೇಷಗಳು, ಮನುಷ್ಯನನ್ನ ಇಟ್ಟುಕೊಂಡು ಅವನು ಮಾಡುವಂತ ಕಾರ್ಯಗಳಲ್ಲಿಯೇ ನೀನು ಆಯಾಸಕೊಂಡ್ರೆ, ಈಗ ಏನನ್ನ ಇಟ್ಟುಕೊಂಡು ಮಾಡ್ತಾನಂದ್ರೆ ಕುದುರೆ. ಕುದುರೆ ಅಂದ್ರೆ ಏನು? ಅದು ಮೃಗ. ಮೃಗಗಳ ಕಾಲದಲ್ಲಿ ನೀನು ಏನ್ ಮಾಡುತ್ತಿ? ಪ್ರಕಟಣೆ 1ನೇ ಅಧ್ಯಾಯ, ಪ್ರಕಟಣೆ 13ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯವನ್ನು ಸ್ವಲ್ಪ ಗಮನಿಸೋಣ. ನನ್ನ ಹಿಂದೆ ಹಂಗೆ ಬಾ, ಸೋತು ಹೋಗ್ಬೇಡ, ಮಳಿಬೇಡ, ಕಣ್ಮುಚ್ಚಬೇಡ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಈಗಪ್ಪ ನೋಡಪ್ಪ, ಈಗ ಬರ್ಲಿಕ್ಕಿದೆ, ಇನ್ನು ಬಂದಿಲ್ಲ. ಈಗ ಮನುಷ್ಯನಿಂದಲೇ ನಮಗೆ ಏನ್ ಬರ್ತದೆ? ಉಪದ್ರವಗಳು. ಸೊ ನಮ್ಮನ್ನ ಚುಚ್ಚಿ ಮಾತಾಡುವುದು, ನಮ್ಮನ್ನ ಕೆಣಕುವುದು, ನಮ್ಮ ಮೇಲೆ ಸುಳ್ಳು ಅಪಘಾತಗಳನ್ನ ಹೇಳುವುದು, ಅಥವಾ ನಮ್ಮನ್ನ ಆಕರ್ಷಣೆಗೆ, ಲೋಕದ ಒಂದು ಟೆಂಪ್ಟೇಷನ್ಗೆ ಒಳಪಡಿಸುವುದು, ಇದೆಲ್ಲ ಸೈತಾನ ಮನುಷ್ಯನಿಂದ ಮಾಡ್ತಾ ಇದ್ದಾನೆ. ಈ ಮನುಷ್ಯನಿಂದ ಮಾಡುವಂತ ಇಂಥ ಶೋಧನೆಗೆ ನೀ ಬಿಟ್ಟು ಹೋಗೋದಾದ್ರೆ, ಅವನು ಮೃಗಗಳಿಂದ ಮಾಡುವಂತ ಶೋಧನೆಗೆ ನೀನ್ ಹೆಂಗ್ ಹೇಳ್ತಿ? ಪರಲೋಕ ಬರುವುದು ಬೇಡಾನ? ಜಯ ಕಿರೀಟವನ್ನು ಹೊಂದುವುದು ಬೇಡಾನ? ದೇವರ ವಾಗ್ದಾನವನ್ನ ನಿನ್ನ ಜೀವಿತದಲ್ಲಿ ನೆರವೇರಿಸುವುದು ಬೇಡಾನ? ದೇವರ ಕರುಣಿಕೆಯನ್ನ ನಿನ್ನ ಜೀವಿತದಲ್ಲಿ ಪೂರೈಸುವುದು ಬೇಡಾನ? ಹಾಗಾದರೆ ನೀನ್ ಕುದುರೆಗಳೊಂದಿಗೆ ಓಡುವಂತ ಒಂದು ಶಕ್ತಿ ಉಳ್ಳವನಾಗಿ, ಬಲ ಉಳ್ಳವನಾಗಿ ನೀನ್ ಬದಲಾಗಬೇಕಪ್ಪ ಅಂತ ಹೇಳಿ, ಎಂತ ಕಾಲ ಬರ್ತದಂತ ಒಂದು ವಾಕ್ಯ ಓದ್ ಮಗಳೇ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೇನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು. ನಾನು ಕಂಡ ಮೃಗವು ಚಿರತೆಯಂತಿತ್ತು. ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ, ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು. ಅದಕ್ಕೆ ಘಟಸರ್ಪನ ಶಕ್ತಿಯನ್ನು, ಕಟಸರ್ಪವಾಗಿರುವಂತ ಸೈತಾನನು ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು. ತನ್ನ ಎಲ್ಲಾ ಶಕ್ತಿಯನ್ನು, ಅವನ ಸೈತಾನ ಸಿಂಹಾಸನದ ಸಕಲ ಅಧಿಕಾರವನ್ನು ಮೃಗಕ್ಕೆ ಕೊಟ್ಟಾನೆ. ಅದು ಬಂದು ಯುದ್ಧ ಮಾಡಕ್ ಬರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನ್ ಬರ್ತದೆ ಈಗ? ರೋಬಟ್ ಬರ್ತದೆ. ಏನ್ ಬರ್ತದೆ? ರಾಬರ್ಟ್ ಅಲ್ಲ, ರೋಬಟ್. ರೋಬಟ್ ಬರುತ್ತೆ. ಅದಕ್ಕೆ ಏನ್ ಫಿಕ್ಸ್ ಮಾಡಿದಾನೋ ಅದನ್ನೇ ಮಾಡುತ್ತೆ. ಅದು ಕೊಲ್ಲಂದ್ರೆ ಕೊಲ್ಲುತ್ತೆ, ಅದು ಅತ್ಯಾಚಾರ ಮಾಡಂದ್ರೆ ಅತ್ಯಾಚಾರ ಮಾಡುತ್ತೆ. ಅದು ಕಾಲ್ ಮಾತ್ರ ಕಟ್ ಮಾಡ್ಕೊಂಬ ಅಂದ್ರೆ ಕಾಲ್ ಮಾತ್ರ ಕಟ್ ಮಾಡ್ಕೊಂಡ್ ಬರ್ತದೆ. ಅದ್ರ ಒಂದು ಕೈ ಮಾತ್ರ ಕಟ್ ಮಾಡ್ಕೊಂಬ ಅಂದ್ರೆ ಅವನು ಏನು ಹೇಳಿ ಒಳಗಡೆ ಫಿಟ್ ಅಪ್ ಮಾಡಿದಾನೋ ಅದನ್ನೇ ಅದು ಮಾಡೋದಕ್ಕಿದೆ. ಹಲ್ಲೆಲೂಯಾ. ಇದೆಲ್ಲ ಪ್ರಕಟಣೆಯ ಕಾರ್ಯ ಇವತ್ತು ಹೇಳಂಗಿಲ್ಲ, ಹೇಳ್ತಾ ಇದೀನಿ, ಬರ್ಲಿಕ್ಕಿದೆ. ಈಗ ನಿನಗೆ ನಡೆಯುವುದು ಯಾರಿಂದ ಬರ್ತದೆ? ಮನುಷ್ಯನ ಮೂಲಕ ನಿನಗೆ ಉಪದ್ರವಗಳು, ಮನುಷ್ಯನ ಮೂಲಕ ನಿನಗೆ ತಿರಸ್ಕಾರಗಳು, ಮನುಷ್ಯನ ಮೂಲಕ ನಿನಗೆ ಸಂಗಡಗಳು ಬರುವಾಗ ಆತ್ಮಿಗಳೇ
ಇದನ್ನ ಜಯಿಸಲಿಗೆ ನೀನು ನಿಂತುಕೊಳ್ಳದೆ ನೀನು ಬಿದ್ದು ಹೋಗೋದಾದರೆ, ನೀನು ಓಡಿ ಹೋಗಿ ಮುಚ್ಚಿಕೊಳ್ಳುವುದಾದರೆ, ನೀನು ಕುದುರೆಯ ಕಾಲದಲ್ಲಿ ಹೇಗಿರ್ತಿ, ಹೇಗೆ ನಿಂತುಕೊಳ್ಳುತ್ತಿ ಅಂತ ಹೇಳಿ ಅಲ್ಲಿ ಹೇಳುವಂತ ಕಾರ್ಯಗಳನ್ನು ನೋಡುತ್ತೇವೆ. ಜಕರಿಯ ಪುಸ್ತಕದಲ್ಲಿ 10ನೇ ಅಧ್ಯಾಯದಲ್ಲಿ ಆದ ಕಾರಣ ಮಂದೆಗಳಾಗಿರುವಂತ ನೀನು ಹೇಗಾಗಬೇಕಂತ ಕರ್ತನು ಹೇಳುವುದನ್ನ ಸ್ವಲ್ಪ ಗಮನಿಸೋಣ. ಜಕರಿಯನ ಪ್ರವಾದನ ಪುಸ್ತಕ 10ನೇ ಅಧ್ಯಾಯ 3ನೇ ವಾಕ್ಯ ಓದಮ್ಮ. ನನ್ನ ಕೋಪವು ಕುರುಬರ ಮೇಲೆ ದಗಿದಗಿಸುತ್ತದೆ, ನಾನು ಹೋತಗಳನ್ನು ದಂಡಿಸುವೆನು. ಸೇನಾಧೀಶ್ವರ ಯೆಹೋವನು ತನ್ನ ಮಂದೆಯಾದ ಯಹೂದ ವಂಶವನ್ನು ಪರಾಂಬರಿಸಿ, ಸೇನಾಧೀಶ್ವರನಾದ ಯೆಹೋವನು ತನ್ನ ಮಂದೆಯಾಗಿರುವಂತ ಯಹೂದ ವಂಶವನ್ನು ಪರಾಂಬರಿಸಿ ಘನವಾದ ಯುದ್ಧಾಶ್ವವನ್ನಾಗಿ ಮಾಡಿಕೊಳ್ಳುವನು, ಘನವಾದ ಕುದುರೆಯಾಗಿ ಮಾಡಿಕೊಳ್ಳುವನು. ಹಲ್ಲೆಲೂಯ. ದೇವರು ಏನಾಗಿ ಮಾಡ್ತಾನಂದ್ರೆ, ಓದನ ಪರಿಶುದ್ಧ ಬೈಬಲ್ ಸ್ವಲ್ಪ ಓದಿದ್ದು ತೋರಿಸ್ಬಿಡೋಣ. ಓದ್ ಮಗಳ ಇನ್ನೊಂದು ಸತಿ. ಕುರುಬರಿಗೆ ವಿರೋಧವಾಗಿ ನನ್ನ ಕೋಪವು ಉರಿಯಿತು, ಮೇಕೆಗಳನ್ನು ದಂಡಿಸಿದನು. ಸೈನ್ಯಗಳ ಕರ್ತನು ತನ್ನ ಮಂದೆಯಾಗಿರುವ ಯಹೂದದ ಮನೆತನದವರನ್ನು, ತನ್ನ ಮಂದೆಯಾಗಿರುವಂತ ಯಹೂದದ ಮನೆತವರನ್ನು ದರ್ಶಿಸಿ ಅವರನ್ನು ಯುದ್ಧದಲ್ಲಿ ತನ್ನ ಘನವಾದ ಕುದುರೆಯ ಹಾಗೆ ಮಾಡಿದ್ದಾನೆ. ಅವರನ್ನ ಯುದ್ಧದಲ್ಲಿ ತನ್ನ ಘನವಾದ ಕುದುರೆಯಾಗಿ. ಸೊ ಮಂದೆಯಲ್ಲಿ ಏನಿರ್ತದೆ? ಮಂದೆಯಲ್ಲಿ ಏನಿರ್ತದೆ? ಯಪ್ಪ ಸ್ವಾಮಿ, ಮಂದೆಯಲ್ಲಿ ಏನಿರ್ತದೆ? ಹಂದ್ಯ, ಕುದುರೆ. ಮಂದೆಯಲ್ಲಿ ಕುದುರೆ ಇರುತ್ತೆ. ಈಗ ಕುದುರೆ ಏನಾಗ್ಬೇಕಂದ್ರೆ, ಸಾರಿ, ಮಂದೆಯಲ್ಲಿ ಕುರಿ ಇರುತ್ತೆ, ಆಡು ಇರುತ್ತೆ. ಇದು ಕುರಿ ಏನಾಗ್ಬೇಕಂದ್ರೆ ಕುದುರೆ ಆಗಿ. ನೀನ್ ಕುರಿಯಾಗಿದ್ರೆ ಹೊಡೆದು ತಿನ್ಬಿಡ್ತಾನೆ. ನೀನ್ ಏನಾಗ್ಬೇಕು ಈಗ? ಕುದುರೆ. ಸೈತಾನ ಕುದುರೆಯನ್ನ ಸೋಲಿಸುವಂತ ದೇವರ ಕುದುರೆಯಾಗಿ ನೀನು ಬದಲಾಗಬೇಕು. ನೀನು ಯುದ್ಧ ಕುದುರೆ, ಯೆಹೋವನ ಕುದುರೆ, ಯೆಹೋವನ ಆಶೀರ್ವಾದವನ್ನ ಪರಾಮರಿಸು ನಿನ್ನಲ್ಲಿ ಇರುವಂತ ಕುದುರೆಯಾಗಿ ನೀನು ಬದಲಾಗಬೇಕು ಎಂಬುದ. ಹಲ್ಲೆಲೂಯ. ಅವನು ಎಂತ ಒಂದು ಏನನ್ನ ತರಲಿ, ಅವನು ರಾಬರ್ಟನದಲ್ಲಿ ನೀನು ಎಂತ ರೋಬರ್ಟ್ಗೂ ಎದರದಂತ ದೇವರ ಶಕ್ತಿಯಾಗಿ ನೀನು ಬರಾಬಲ. ಹಲ್ಲೆಲೂಯ. ಇಬ್ರಿಯ ಪತ್ರಿಕೆಯಲ್ಲಿ ಯಾರಿಗೆ ಬರೀತಾರೆ ಗೊತ್ತಾ? ಅಭಿಷಕ್ತರಿಗೆ, 9 ವರಗಳನ್ನು ಹೊಂದಿಕೊಂಡವರಿಗೆ, 9 ಫಲಗಳನ್ನು ಹೊಂದಿಕೊಂಡವರಿಗೆ ಎಲ್ಲ ಹೊಂದಿಕೊಂಡ್ರು. ಈಗ ಸ್ವಲ್ಪ ಏನಾಗಿದೆ, ಎಲ್ಲ ತಣ್ಣಕ್ಕಾಗಿದೆ. ಅವರಿಗೆ ಇಲ್ಲಿ ಬರೀತಾ ಇದ್ದಾರೆ. ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ 12ನೇ ವಾಕ್ಯ ಸ್ವಲ್ಪ ಇಂಟ್ರೆಸ್ಟ್ ಆಗಿರ್ತದೆ, ಸ್ವಲ್ಪ ಗಮನಿಸಿ. 12ನೇ ವಾಕ್ಯ 13ನೇ ವಾಕ್ಯ ಓದ್ ಮಗಳ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಿದ್ದರು. ಯಮ್ಮ, ನೀ ಇಷ್ಟರ ಒಳಗಡೆ ಬೋಧಕರಾಗಿ ಇರಬೇಕಂದ್ರು ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ಅಯ್ಯೋ, ಎಲ್ಲ ಪಾಠಗಳನ್ನ ಕಲಿತಂತ ನೀನು ಎಲ್ಲ ಮರೆತುಬಿಟ್ಟಿ ತಿರುಗಿ ನಿನಗೆ ಪಾಠಗಳನ್ನ ಕಲಿತುಕೊಡ್ಬೇಕಾಗಿರುವಂತ ಒಂದು ಪರಿಸ್ಥಿತಿಗೆ ಹೋಗ್ಬಿಟ್ಟಿ. ಏ ಯೆರೆಮೀಯ, ನಿನ್ನ ಪರಿಸ್ಥಿತಿ ಎಲ್ಲಿ ಹೋಯ್ತು ಗೊತ್ತಾ? ತಿಳುವಳಿಕೆ ಹೊಂದಿದಂತೆ ನೀನ್ ನಾನೇ ಈಗ ತಿಳುವಳಿಕೆ ಇಲ್ಲದವನಾಗಿ ಆಗ್ಬಿಟ್ಟಿ. ಯಪ್ಪ, ನಾ ಹೊಸದಾಗಿ ಬಂದವರಿಗೆ ಹೇಳಿಲ್ಲ, ನಾ ಏನೋ ಇಲ್ಲಿ ಬೈತಾರಂತ ತಿಳ್ಕೊಬೇಡ, ನಿನಗೆ ಆಶೀರ್ವಾದ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾನು ಮಾತಾಡುವುದಲ್ಲ, ಇದರ ಒಳಗಡೆ ಇರುವವರಿಗೆ ಅರ್ಥ ಆಗುತ್ತೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವ್ರಿಗೆ ಅರ್ಥ ಆಗದಿದ್ರೆ ಪಾಪ ಯೂಟ್ಯೂಬ್ ಅಲ್ಲಿ ಕೇಳುವವರಿಗಾದ್ರೆ ಅರ್ಥ ಆಗಲಿ. ಯೇಸುವಿನ ನಾಮದಲ್ಲಿ ಸ್ತೋತ್ರ. ಹಲ್ಲೆಲೂಯ. ಇಲ್ಲಿ ಗಮನಿಸಿ, ಕಾಲವನ್ನು ನೋಡಿದ್ರೆ ನೀನು ಬೋಧಕನಾಗಿ ಇದ್ದವರಿಗೆ ದೇವರ ವಾಕ್ಯವನ್ನ ಬಿಡಿಸಿ, ಅವರನ್ನ ದೇವರ ವಾಕ್ಯದಲ್ಲಿ ನಿಲ್ಲಿಸಿ, ಅವರನ್ನ ದೇವರ ವಾಕ್ಯದಲ್ಲಿ ರೂಪಿಸಿ, ಅವರನ್ನ ದೇವರ ವಾಕ್ಯದಲ್ಲಿ ಪ್ರವೀಣರಾಗಿ ಮಾಡಬೇಕಾಗಿರುವಂತ ನೀನ್ತಾನೆ ಇವತ್ತು ವಾಕ್ಯವನ್ನ ಮರತ್ತವಳಾಗಿ ನಿನಗೆ ಇನ್ನೊಬ್ಬರು ಬೋಧಿಸಬೇಕು ಅನ್ನುವಂತ ರೀತಿಯಲ್ಲಿ ನೀನು ಹೇಗಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹೋದಮ್ಮ, ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ.
ಗಟ್ಟಿಯಾದ ಆಹಾರವನ್ನ ತಿನ್ನತಕ್ಕವರೇ ಅಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು, ಹಾಲು ಬೇಕಾಗಿರುವವನು ಹೇಗಿರ್ತಾನೆ? ಹಾಲೇ ಬೇಕು, ಮಮ್ಮಿ ಮಮ್ಮಿ ನನಗೆ ಮಿಲ್ಕ್ ಕೊಡು ಮಮ್ಮಿ ಅಂತ ಕೇಳುವವನು ಕೂಸಾಗಿಯೇ ಇರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಮ್ಮಿ ಮಮ್ಮಿ ಒಂದು ಮೂಳೆ ಕೊಡು ಮಮ್ಮಿ ನಾನು ಕಡಿತೀನಿ ಅಂತ ಕೇಳುವವನು ಸ್ವಲ್ಪ ಗಟ್ಟಿಯಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪಾಪ ಹಾಲು ಕುಡಿಯುವವರನ್ನು ಬೈತಾ ಇಲ್ಲ, ನಾನು ಆತ್ಮಿಕವಾಗಿ ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ. ನೀನು ಕೂಸಾಗಿ ಇರುತ್ತೆ ಹೊರತು ಕೂಸಾಗಿ ಇರುವವನು ಹೇಗಿರ್ತಾನಂದಮ್ಮ? ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಅನುಭವ ಇಲ್ಲದವನಾಗಿದ್ದಾನೆ. ಅಲ್ಲಿ ಹೇಳೋದು ಮಮ್ಮಿ ಮಮ್ಮಿ ಇವನು ಚೂಟಿದ್ದಾನೆ ಮಮ್ಮಿ ಮಮ್ಮಿ ಇವನು ನನ್ನ ಚಾಕ್ಲೇಟ್ ಅನ್ನ ಕಸ್ಕೊಂಡಾನ ಮಮ್ಮಿ ಮಮ್ಮಿ ಇವನು ನನ್ನ ಬುಕ್ ಅನ್ನ ಕಸ್ಕೊಂಡಾನ ಮಮ್ಮಿ. ಹಲ್ಲೆಲೂಯಾ. ಯಾರು ಮಮ್ಮಿ ಇಲ್ಲಿ ಚುಚ್ಚಾಣ ಮಮ್ಮಿ ಅಲ್ಲಿ ಚುಚ್ಚಾಣ ಚುಚ್ಚುತ್ತಾನ, ಅದಕ್ಕೆ ತಾನೇ ನೀನು ಬೆಳೆದಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚುಚ್ಚುವುದನ್ನ ಸಹಿಸಿಕೊಳ್ಳುವವನು ನಾಯಕನು ನಾಯಕಿಯು ಚುಚ್ಚುತ್ತಾನೆ ಅಂತ ಹೇಳುವವರು ಹಾಲು ಕುಡಿಯುವಂತ ಕೂಸ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮಗೆ ಸತ್ಯ ವೇದ ಗೊತ್ತು. ನೀನು ಯಾವಾಗ ಬಳವಂತಿಯಪ್ಪ ದೇವರಲ್ಲಿ ಪ್ರವೀಣನಾಗಿ ಇರುವಂತ ನೀನು ಒಬ್ಬ ವ್ಯಕ್ತಿಯು 1000 ಮಂದಿಗೆ ಸಮಾನ. ಇಬ್ಬರು ಕೂಡಿಬಿಟ್ರೆ 10,000 ಮಂದಿಗೆ ಸಮಾನ. ಇಬ್ಬರು ಕೂಡಿಬಿಟ್ರೆ ಏನಾಗುತ್ತಂತೆ? 10,000 ಸೈತಾನ ಕ್ರಿಯೆಗಳನ್ನ ಅಳಿಸಬಹುದು. ಆದರೆ ನಮ್ಮವರಿಗೆ ಕೂಡುವುದೇ ಪ್ರಾಬ್ಲಮ್. ನಮ್ಮವರಿಗೆ ಸೇರುವುದೇ, ಸಹೋದರಿ ಸೇರ್ಬೇಕು, ಸಹೋದರ ಸೇರ್ಬೇಕು. ಹಲ್ಲೆಲೂಯಾ, ಗಂಡ ಹೆಂಡತಿ ಸೇರ್ಬೇಕು. ಆದ್ರೆ ಇವರು ಒಬ್ಬನಾಗಿರುವಾಗ 1000, ಇಬ್ಬರು ಸೇರ್ಬಿಟ್ರೆ ಎಷ್ಟು? 10,000. ಇವರಿಗೆ ಸೇರುವುದೇ ಕಷ್ಟ. ನಾನು ಹೇಳ್ತೇನೆ, ಇವರು ಸೇರದಿದ್ದರೆ ಬರುತ್ತದೆ ನಷ್ಟ. ಹಲ್ಲೆಲೂಯಾ, ಇವರು ಸೇರುವುದೇ ಕಷ್ಟ. ಒಂದು ವೇಳೆ ದೇವ ಮನುಷ್ಯನಾಗಿ ದೇವರು ಏರ್ಪಡಿಸಿದಂತ ಕುಟುಂಬಗಳು, ಗಂಡ ಹೆಂಡತಿ ನೀವು ಕೂಡದಿದ್ದರೆ, ದೇವರ ಚಿತ್ತದ ಪ್ರಕಾರ, ದೇವರ ತೀರ್ಮಾನದ ಪ್ರಕಾರ, ದೇವರ ಕರೆಯುವಿಕೆಯ ಪ್ರಕಾರ ನೀವು ಕೂಡದಿದ್ದರೆ ನಿಮಗೆ ಬರುವಂತ ನಷ್ಟ ಗ್ಯಾರಂಟಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಹೇಳ್ತಾ ಇದ್ದಾರೆ, ಮಮ್ಮಿ ಚುಚ್ಚುತ್ತಾನಂತ ಹೇಳ್ಬೇಡ. ನೀನು ರೂಪಿಸಲ್ಪಡಬೇಕು. ನೀನು ಕಾಲಾಳುಗಳ ಕೋಡೆ ಓಡುವಾಗ ನೀನು ಏನಾಗಿದೆಯಮ್ಮ? ಕಾಲಾಳುಗಳೊಂದಿಗೆ ನೀನು ಓಡುವಾಗ ಆಯಾಸಗೊಂಡ್ರೆ ನೀನು ಕುದುರೆಗಳ ಸಂಗಡ ಓಡುವಾಗ ಹೇಗೆ ನಿಲ್ಲುತ್ತಿ? ಆದ ಕಾರಣ ಯೆರೆಮೀಯ ನನ್ನ ಅಭಿಷಕ್ತನೇ ನೀನೇನಾಗಬೇಕು? ನೀನು ಯುದ್ಧ ಕಾಲ ಸಮೀಪವಾಗಿದೆ. ಏನ್ ಸಮೀಪವಾಗಿದೆ? ಯುದ್ಧ ಕಾಲ, ಕೊನೆ ಕಾಲ ಸಮೀಪವಾಗಿದೆ, ಅಂತ್ಯಕಾಲ ಸಮೀಪವಾಗಿದೆ. ಈ ಯುದ್ಧ ಕಾಲಕ್ಕೆ ನೀನು ಎಚ್ಚರಕೊಳ್ಳು. ನೀನು ಕಳೆದಂತ ಕರೆಯುವಿಕೆಯನ್ನ ತಿಳಿದು ಕರೆಯುವಿಕೆಗೆ ತಕ್ಕಂತೆ ನೀನು ಏನ್ ಮಾಡಬೇಕು? ರೂಪಿಸಲ್ಪಡಬೇಕು. ಏನ್ ಮಾಡ್ಬೇಕಂದ್ರಿ? ಕೂಸಾಗಿರ್ಬೇಡ. ಕಾಲಾಳುಕರ ಸಂಗಡ ಓಡುವಾಗ ನೀನು ಆಯಾಸಗೊಳ್ಳಬೇಡ. ಕುದುರೆಯ ಕಾಲ ಬರುತ್ತೆ, ಒಂದು ಯುದ್ಧ ಕಾಲ ಬರುತ್ತೆ, ಯಾವನು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲದಂತ ಒಂದು ಅಂತ್ಯಕಾಲ ಬರುತ್ತೆ. ಆ ಕಾಲದಲ್ಲಿ ನೀ ನಿಲ್ಲುವುದಕ್ಕೂ, ಜಯಮಾಲೆಯನ್ನ ಹೊಂದಿಕೊಳ್ಳುವುದಕ್ಕೂ, ವೀರರನ್ನ ಹೊಂದಿಕೊಳ್ಳುವುದಕ್ಕೂ, ಕರ್ತನ ಬರುವಂತ ದಿನದಲ್ಲಿ ನೀನು ಎತ್ತಲ್ಪಡುವುದಕ್ಕೂ ನೀನು ರೂಪಿಸಲ್ಪಡಬೇಕು. ಹಲ್ಲೆಲೂಯಾ. ಏನಾಗಬೇಕು? ಕುಂಬಾರನ ಕೈಯಲ್ಲಿ ಜಡಿ ಮಣ್ಣುನ ಒಡೆದು ರೂಪಿಸುಡಿ. ಕುಂಬಾರನ ಕೈಯಲ್ಲಿ ಜಡಿ ಮಣ್ಣುನ ಒಡೆದು ರೂಪಿಸುಡಿ. ಚಿತ್ತವರ
ಅವನಿಗೆ ಮಕ್ಕಳನ್ನ ಕೊಡುವುದು ದೇವರಿಗೆ ದೊಡ್ಡ ಒಂದು ವಿಷಯವೇ ಅಲ್ಲ. ಇಸಾಕನನ್ನ 10 ತಿಂಗಳಲ್ಲಿ ದೇವರು ಅವನಿಗೆ ಕೊಟ್ಟಿರಬಹುದು. ಆದರೆ ಇಸಾಕನನ್ನ ದೇವರು ಅವನಿಗೆ ಕೊಡುವುದಿಗೆ ಎಷ್ಟು ವರ್ಷ ಆಯಿತು? 25 ವರ್ಷ. ಹಲ್ಲೆಲೂಯಾ. 99ನೇ ವಯಸ್ಸಲ್ಲಿ ನೀವು ಆದಿಕಾಂಡ 17ನೇ ಅಧ್ಯಾಯ ನೀವು ಓದಿ ನೋಡುವಾಗ 99ನೇ ವಯಸ್ಸಲ್ಲಿ ಅವನನ್ನ ಕರೆದು 5ನೇ ವಾಕ್ಯದಲ್ಲಿ ಕರ್ತನು ಹೇಳ್ತಾನೆ, ನೀನು ಅಬ್ರಾಮ್ ಎಂಬುದಾಗಿ ಇನ್ನು ಮೇಲೆ ಹೇಳಬೇಡ, ನಿನ್ನ ಹೆಸರು ಅಬ್ರಹಾಂ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಇಲ್ಲಿ ಗಮನಿಸ್ತೀರಿ, ದೇವರ 10 ತಿಂಗಳಲ್ಲಿ ಅವನಿಗೆ ಇಸಾಕನನ್ನ ಕೊಟ್ಟಿರಬಹುದು. ಆದರೆ ಅಬ್ರಹಾಮ್ ಆಗಿ ಇದ್ದಂತ ವ್ಯಕ್ತಿ ಅಬ್ರಹಾಮ್ ಆಗಿ ಅವನು ರೂಪಿಸಲ್ಪಡುವುದಿಗೆ 25 ವರ್ಷ ಆಯಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಗ್ದಾನ ರೂಪಿಸಲ್ಪಟ್ಟಂತ ಕ್ಷಣದಲ್ಲಿಯೇ ಅಲ್ಲಿ ಅದ್ಭುತವು ವಾಗ್ದಾನವು ನೆರವೇರ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಎಷ್ಟು ಬೇಗ ದೇವ ಚಿತ್ತಕ್ಕೆ, ದೇವ ಆಲೋಚನೆಗೆ, ದೇವ ತೀರ್ಮಾನಕ್ಕೆ, ದೇವ ಕಲಿವಿಕೆಗೆ ತಕ್ಕಂತೆ ದೇವರ ಮಕ್ಕಳು ನಾವು ರೂಪಿಸಲ್ಪಡುತ್ತೇವೋ, ನಾವು ಸಿದ್ಧರಾಗುತ್ತೇವೋ, ಅವಾಗ ದೇವರ ವಾಗ್ದಾನ ನಿಲ್ಲುವುದಿಲ್ಲ. ದೇವರ ವಾಗ್ದಾನ ತಾಮದಿಸುವುದಿಲ್ಲ. ಅದು ಬಂದೇ ಬರುತ್ತೆ. ಅದು ನಿತ್ಯವಾಗಲು ಕ್ಷಣ ಮಾತ್ರದಲ್ಲಿ ನೆರವೇರಲೇಬೇಕು. ಹನ್ನಲಿಗೆ ಮಕ್ಕಳನ್ನ ಕೊಡುವುದಿಗೆ ದೇವರಿಗೆ ದೊಡ್ಡ ವಿಷಯ ಅಲ್ಲ. ಆದರೆ ವಾಕ್ಯ ಹೇಳುತ್ತೆ, ದೇವರೇ ಹನ್ನಲ ಗರ್ಭವನ್ನ ಮುಚ್ಚಿ ಇಟ್ಟಿದ್ದೇನು. ಯಾಕಪ್ಪ ದೇವರು ಮುಚ್ಚಿಡಬೇಕು? ಆಕೆ ಹುಟ್ಟುವುದಕ್ಕೆ ಮುಂಚೆಯೇ, ಜಗತ್ತು ಉತ್ಪತ್ತಿಗೆ ಮುಂಚೆಯೇ ಹನ್ನಲಿಗೆ 6 ಮಕ್ಕಳು ಎಂಬುದಾಗಿ ದೇವರ ತೀರ್ಮಾನ. ಅದು ಆ ದಿನದಲ್ಲಿಯೇ ದೇವರು ಆಕೆಯನ್ನ 6 ಮಕ್ಕಳನ್ನ ಹೆರುವಂತ ಲಕ್ಷ್ಮಿ ಅಂತ ದೇವರ ಆಕೆಯನ್ನ ಶುಭಕರವಾಗಿ ಇಟ್ಟಾರೆ. ಆದರೆ ಹೀಗೆ ಎಲ್ಲರ ಬಳಿಯಲ್ಲಿ ಬಂಜೆ ಎಂಬುದಾಗಿ ಹೆಸರು ತೆಗೆದುಕೊಂಡಿದ್ದು ಏನಿಗೆ? ದೇವರೇ ಆಕೆ ಗರ್ಭವನ್ನ ಮುಚ್ಚಿದು ಏನಿಗೆ ಅಂತ ಕೇಳುವಾಗ ಆಕೆ ಮಕ್ಕಳನ್ನ ಕೇಳಿದಳು. ಹೇಗೆ ಅಂದ್ರೆ, ಲೋಕದವರ ಬುದ್ಧಿಯಲ್ಲಿ, ಲೋಕದವರು ಹೆಂಗ್ ಮಕ್ಕಳನ್ನ ಕೇಳ್ತಾರೋ ಹಾಗೆಯೇ ಆಕೆ ಏನ್ ಮಾಡಿದ್ರು, ಮಕ್ಕಳನ್ನ ಕೇಳಿದಳು. ಒಂದು ವೇಳೆ ದೇವರು ಆಕೆ ಕೇಳಿದ ಸಮಯದಲ್ಲಿ ಕೊಟ್ಟಿದ್ರೆ ದೇವ ದರ್ಶನವನ್ನ ಆಕೆ ತಿಳ್ಕೊಳ್ಳಿಕೊಂಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂದ್ರೆ, ನೀನು ಎಲ್ಲರ ತರ ಇರುವಂತ ಹೆಣ್ಮಗಳಲ್ಲ, ನೀನು ಲೋಕದವರ ತರ ಇರುವಂತ ಹೆಣ್ಮಗಳಲ್ಲ. ನೀನು ನನ್ನ ದರ್ಶನವನ್ನ ಹೋರುವಂತ, ನನ್ನ ದರ್ಶನದಲ್ಲಿ ನಿಲ್ಲುವಂತ, ನನ್ನ ಕರೆವಿಕೆಯಲ್ಲಿ ನಿಲ್ಲುವಂತ, ನನ್ನ ಮುಂದೆ ಪ್ರವಾದಿಯನ್ನ ನನಗಾಗಿ ಕೊಡುವಂತ, ದೇವರ ಚಿತ್ತದಲ್ಲಿ, ದೇವರ ತೀರ್ಮಾನದಲ್ಲಿ ನಿನ್ನನ್ನು ಸೇರಿಸುವಂತ ವ್ಯಕ್ತಿಯಾಗಿ ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡೆ. ನೀನು ಯಾವಾಗ ಅಂತ ಒಂದು ಮನಸ್ಸು, ಅಂತ ಒಂದು ಆಲೋಚನೆ ನಿನಗೆ ಬರ್ತದೋ ಅವಾಗ ಗರ್ಭದಿಂದ ದೇವರು ಏನ್ ಮಾಡ್ತಾ ಇದ್ದಾರೆ, ಕರವನ್ನ ತೆಗಿತಾ ಇದ್ದಾರೆ. 1 2 3 4 5 6. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ರೂಪಿಸಲ್ಪಡಬೇಕಾಗಿರುವುದು ಅವಶ್ಯ. ಎದಕ್ಕೆ? ಕಾಲ ಆಳ್ಕೊಳ್ಳ ಸಂಗಡ ನೀವು ಇವತ್ತು ಕಾಣ್ತಾ ಇದೆಯಲ್ಲ, ಮನುಷ್ಯನ ಮೂಲಕ ಬರುವಂತ ಕಷ್ಟಗಳ ವೇದನೆಗಳು ಇದರಂತೆ 1000 ಪಟ್ಟು ಹೆಚ್ಚಾಗಿ ಬರುವಂತ ದಿನ ಬರುತ್ತೆ. ಇದರಲ್ಲಿ ನೀನು ಜಯಶಾಲಿಯಾಗಿ ನಿಲ್ಲುವುದು ಮಾತ್ರ ಅಲ್ಲ, ಆ ದಿನದಲ್ಲಿಯೂ ನೀನು ಜಯಶಾಲಿಯಾಗಿ ನಿಲ್ಲಬೇಕು. ನೀನು ಬಿದ್ದವನಾಗಿ, ನೀನು ಸ್ವಂತವನಾಗಿ ಅಲ್ಲ, ನೀನು ದೇವರ ಮನುಷ್ಯನಾಗಿ ಬಲಿಷ್ಠನಾಗಿ ನೀನು ನಿಲ್ಲುವುದಕ್ಕಾಗಿ ನೀನು ರೂಪಿಸಲ್ಪಡಬೇಕು. ಅದಕ್ಕೋಸ್ಕರ ಅಲ್ಲಿ ಹೇಳ್ತಾ ಇದ್ದಾರೆ, ವಾಕ್ಯಗಳನ್ನ ಸ್ವಲ್ಪ ಗಮನಿಸೋಣ. ಅಲ್ಲಿ ಕೊಲೋಸ್ಯ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯ ಸ್ವಲ್ಪ ಓದುವುದನ್ನ ಗಮನಿಸೋಣ. ರೂಪಿಸಲ್ಪಡುವುದಕ್ಕೆ ನಾನು ಏನ್ ಮಾಡಬೇಕು ಗಮನಿಸೋಣ. ಅರ್ಕಿಪ್ಪನಿಗೆ ನೀನು ಕರ್ತನಿಂದ ಹೊಂದಿರುವ ಸೇವೆಯನ್ನು ನೆರವೇರಿಸುವುದಕ್ಕೆ, ಅರ್ಕಿಪ್ಪನಿಗೆ ನೀನು ಕರ್ತನಿಂದ ಹೊಂದಿರುವಂತ ಸೇವೆಯನ್ನ ನೆರವೇರಿಸುವುದಕ್ಕೆ ಎಚ್ಚರವಾಗಿರಬೇಕೆಂದು ಹೇಳಿರಿ. ಅಮ್ಮ, ತುಂಬಾ ಮುಖ್ಯ. ಅಯ್ಯ,
ತುಂಬಾ ಮುಖ್ಯ. ಅರಿಕಿಪ್ಪ ಅಂತ ಹೆಸರಲ್ಲಿ ನಿನ್ನ ಹೆಸರನ್ನು ಹಾಕಿಕೊಳ್ಳಿ. ವಾಕ್ಯ ಹೇಳುತ್ತೆ, ನೀನು ಕರ್ತನಿಂದ ಹೊಂದಿರುವ ಸೇವೆಯನ್ನು ನೆರವೇರಿಸುವುದಕ್ಕೆ ಎಚ್ಚರವಾಗಿರು. ನೀನು ಕರ್ತನಿಂದ ಹೊಂದಿರುವಂತ ದರ್ಶನವನ್ನ ನೆರವೇರಿಸುವುದಕ್ಕೆ ಎಚ್ಚರವಾಗಿರು. ನೀನು ಕರ್ತನಿಂದ ಹೊಂದಿರುವಂತ ಕರೆದಿಕೆಯನ್ನ ನೆರವೇರಿಸುವುದಕ್ಕೆ ಎಚ್ಚರವಾಗಿರು. ಹಲ್ಲೆಲೂಯಾ. ತುಂಬಾ ಮುಖ್ಯ. ದೇವರ ಸ್ಥಾನವೇ ನಿನಗೆ ದೇವರ ಬಲವನ್ನ ಕೊಡುತ್ತೆ. ದೇವರ ಸ್ಥಾನ ಇಲ್ಲದಂತ ಸ್ಥಳದಲ್ಲಿ ನೀ ದೇವರ ಬಲವನ್ನ ಯಾವತ್ತೂ ಕಾಣಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಏನ್ ಮಾಡ್ಬೇಕಂತ? ನೀನು ಕರ್ತನಿಂದ ಹೊಂದಿರುವ ಸೇವೆಯನ್ನು ನೆರವೇರಿಸುವುದಿಗೆ ಎಚ್ಚರವಾಗಿರ್ಬೇಕಂತ ಹೇಳಿ. ಈಗ ಸೇವೆನ ಯಾರು ನೆರವೇರಿಸಬೇಕು? ಯಾರು ನೆರವೇರಿಸಬೇಕು? ಸ್ವಲ್ಪ ಮಾತಾಡ್ರಲ್ಲ. ಹಲ್ಲೆಲೂಯಾ. ಸೇವೆನ ಯಾರು ನೆರವೇರಿಸಬೇಕು? ನಾವೇನಾ? ನಾವು ಮಾತ್ರ ಸೇವೆನ ನೆರವೇರಿಸಿಕೊಳ್ಳಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ಗಮನಿಸೋಣ, ಓದೋಣ. 1 ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 24ನೇ ವಾಕ್ಯ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಓಕೆ, ಇಲ್ಲಿ ವಾಕ್ಯ ಏನು ಹೇಳುತ್ತೆ? ನಿಮ್ಮನ್ನ ಕರೆದ ಆತನು ನಂಬಿಗಸ್ತನು, ಕರೆದಂತೆ ಕರೆಯುವಿಕೆಗೆ ತಕ್ಕಂತೆ ಕಾರ್ಯಗಳನ್ನ ಆತನೇ ಸಾಧಿಸುತ್ತಾನೆ. ಹಾಗಾದ್ರೆ ನೀನು ನಾನು ಮಾಡ್ಕೋಬೇಕು. ಹೌದಾ ಸರ್? ಸೇವೆಯಲ್ಲಿ ಕರೆಯುವಿಕೆಯನ್ನ ಸಾಧಿಸುವವನು ಯಾರಂತ? ಯೇಸು ಕ್ರಿಸ್ತನಂತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನೇ ಕರೆಯುವಿಕೆಯನ್ನ ಏನ್ ಮಾಡ್ತಾನೆ? ಸಾಧಿಸುತ್ತಾನೆ. ಆದ ಕಾರಣ ನೀನು ದೇವರು, ನಾನು ದೇವರು ಒಂದಾಗಿ ಬೆರೆದು, ನಾನು ದೇವರು ಒಂದಾಗಿ ಸೇರಿ ದೇವರು ನನಗೆ ಕೊಟ್ಟಂತ ಕರೆಯುವಿಕೆಯನ್ನ ಸಾಧಿಸುವುದಕ್ಕೆ ನೆರವೇರಿಸುವುದಕ್ಕೆ ಸಾಧ್ಯ. ಅದಕ್ಕೆ 1 ಕೊರಿಂಥಿಯ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಕರ್ತನು ಹೇಳಿದನು, ನಾನು ಕರೆದಂತೆ ಕರೆಯುವಿಕೆಗೆ ನಿಮಗೆ ಏನ್ ಮಾಡಿದನೆ? ನಂಬಿಗಸ್ತನಾದ ದೇವರು ಯೇಸು ಕ್ರಿಸ್ತನ ಅನ್ಯೋನ್ಯವನ್ನ ನಮಗೆ ಕೊಟ್ಟಿದ್ದಾನೆ. ಹೇಳಿ, ಯೇಸು ಕ್ರಿಸ್ತನ ಅನ್ಯೋನ್ಯದಲ್ಲಿಯೇ ನೀನು ನಾನು ಹೊಂದಿರುವಂತ ಕರೆಯುವಿಕೆಯನ್ನ ನೆರವೇರಿಸುವುದಕ್ಕೆ ಸಾಧ್ಯ. ಅದಕ್ಕೆ ಯೇಸು ಹೇಳಿದ್ರು, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ. ನೀ ನನ್ನಲ್ಲಿ ನೆಲೆಗೊಳ್ಳು, ಅವಾಗ ನಾನು ನಿನ್ನಲ್ಲಿ ನೆಲೆಗೊಳ್ಳುತ್ತೇನೆ. ಅವಾಗ ನೀನು ಏನ್ ಬೇಕಾದ್ರೆ ಕೇಳು, ಏನ್ ಬೇಕಾದ್ರೆ ನುಡಿ. ನಿನ್ನ ಬಾಯಿ ನುಡಿಯುವುದು, ನಿನ್ನ ಬಾಯಿ ಕೇಳುವುದು, ನಿನ್ನ ಪ್ರಾರ್ಥನೆಗೆ ಆಕಾಶ ತೆರೆಯುವುದು. ನೀನು ನನ್ನಲ್ಲಿ ಇರುವಾಗ, ನಾನು ನಿನ್ನಲ್ಲಿ ಇರುವಾಗ ನೀ ನುಡಿಯುವುದೆಲ್ಲ ನೆರವೇರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕುಂಟನು ಎದ್ದು ನಡಿಯಂದ್ರೆ ನಡಿಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ತವನು ಎದ್ದೇಳಬೇಕು. ದೇವರ ಸೇವೆಯನ್ನು ತಡೆ ಮಾಡುವವನು ಕಣ್ಣು ಮಬ್ಬಾಗಲಿ ಅಂದ್ರೆ ಮಬ್ಬಾಗಬೇಕ. ಹಲ್ಲೆಲೂಯಾ. ಯಾವಾಗ? ನೀನು ದೇವರು, ನಾನು ದೇವರು ಬೆಳೆದಿರುವಾಗ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೇವೆ ಯಾವಾಗ ನಮ್ಮ ಜೀವಿತದಲ್ಲಿ ನಿಲ್ಲುತ್ತಯ್ಯ? ನಾನು ಕರ್ತನಲ್ಲಿ ಬೆರೆಯುವಾಗ. ಥ್ಯಾಂಕ್ ಯು ದೇವರಾತ್ಮನೇ, ನನ್ನಲ್ಲಿ ಇರುವವನೇ, ಓ ದೇವರಾತ್ಮನೇ, ನನ್ನಲ್ಲಿ ಇರುವವನೇ, ನಾನೋಡಲು ನೀ ನೋಡುವೆ,
ಅಲ್ಲಿ ಇರಬೇಕು. ದೇವರು ಎಲ್ಲಿ ಹೋಗಂತ ಹೇಳ್ತಾನೋ ಅಲ್ಲಿ ಹೋಗಬೇಕು. ದೇವರ ಚಿತ್ತ, ನಾನು ಎಲ್ಲಿ ಇರುವುದು, ಏನ್ ಮಾಡುವುದು ದೇವರ ಚಿತ್ತವೋ ಅದನ್ನ ನಾನು ಮಾಡುವಾಗ ಮಾತ್ರವೇ, ಅದರಲ್ಲಿ ನಾನು ಇರುವಾಗ ಮಾತ್ರವೇ ದೇವರ ಕರೆಯುವಿಕೆಯನ್ನ ನಾನು ನೆರವೇರಿಸುವುದಕ್ಕೆ ಸಾಧ್ಯ. ಅದಕ್ಕೆ ವಿರುದ್ಧವಾಗಿ ಸೈತಾನನು ಜನರನ್ನ ಎಬ್ಬಿಸಬಹುದು, ಸಹೋದರಿಗಳನ್ನ ಎಬ್ಬಿಸಬಹುದು, ಸಹೋದರಗಳನ್ನ ಎಬ್ಬಿಸಬಹುದು, ವ್ಯಾಧಿಗಳನ್ನ ಎಬ್ಬಿಸಬಹುದು, ಏನೇನೋ ಸಮಸ್ಯೆಗಳನ್ನ ಎಬ್ಬಿಸಬಹುದು, ಏನೇನೋ ಆಶೀರ್ವಾದಗಳನ್ನ ಕೊಡಬಹುದು, ಏನೇನೋ ಸಂಪತ್ತುಗಳನ್ನ ಕೊಡಬಹುದು, ಒಳ್ಳೆ ಒಳ್ಳೆ ಪೋಸ್ಟಿಂಗ್ಗಳನ್ನ ಕೊಡಬಹುದು. ನೀನು ಅದಕ್ಕೆ ಮರಳಾಗಿ ದೇವರ ಸಮ್ಮುಖ ಬಿಟ್ಟು ನೀನು ಓಡಿದರೆ ಯಾರಿಂದ ಬೇಕಾದ್ರೆ ನಿನಗೆ ವಿರೋಧತ್ವ ಎಬ್ಬಿಸಕ್ಕೆ ಸಾಧ್ಯ. ಯಾಕೆ? ಪಾಸ್ಟರ್ಗಳಿಂದ ಕೂಡ ನಿನಗೆ ವಿರೋಧಗಳನ್ನ ಎಬ್ಬಿಸುವುದಕ್ಕೆ ಸಾಧ್ಯ. ಪಾಸ್ಟರ್ಗಳು ಕೂಡ ದೇವರ ಮನುಷ್ಯನೇ ಹೊರತು ದೇವರಲ್ಲ. ಹಲ್ಲೆಲೂಯಾ. ದೇವರೇ, ಮನುಷ್ಯನು ಮನುಷ್ಯನೇ. ಈ ಮನುಷ್ಯನ ಎಂತ ಮನುಷ್ಯನ ಮೂಲಕವಾಗಿ ಕೂಡ ಕಾಲಾರ್ಥಲೋಡೆ ಕೂಡ ನೀನು ಓಡುವುದಿಗೆ ನೀನು ಆಗದೆ ನೀನು ಏನಾಗಿದೆಯಪ್ಪ? ಆಯಾಸ ಪಟ್ರೆ ಕುದುರೆಗಳ ಸಂಗ್ರಹ. ಮನುಷ್ಯರಪ್ಪ, ಮನುಷ್ಯರ ಮೂಲಕ ಬರುವಂತ ಉಪದ್ರವಗಳನ್ನ, ಮನುಷ್ಯರ ಮೂಲಕ ಬರುವಂತ ವಿರೋಧತ್ವಗಳನ್ನ ನೀನು ತಡ್ಕೊಳ್ಳಕ್ಕಾಗದೆ ನೀನು ಹಾಲು ಕುಡಿಯುವಂತ ಕೂಸು ತನಕ ಮಮ್ಮಿ ಆ ಅಕ್ಕ ಹಿಂಗಂದಲ್ಲ ಮಮ್ಮಿ, ಈ ಅಕ್ಕ ಹಿಂಗಂದಲ್ಲ ಮಮ್ಮಿ, ಅಯ್ಯೋ ಈ ಅನ್ನ ಹಿಂಗ ಅಂದ್ಬಿಟ್ಟಾನೆ, ನನಗೆ ಆಗಲ್ಲ, ನಿನಗೆ ಆಗಲ್ಲ. ಆಗದೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ? ಅವರು ಸೇವೆ ಮಾಡ್ತಾರೆ. ಅವರ ಸೇವೆ ಅವ್ರಿಗೋಸ್ಕರ ಅವ್ರು ಮಾಡ್ತಾರೆ ಹೊರತು ದೇವರಿಗೋಸ್ಕರ ಯಾವತ್ತೂ ಅವರು ಸೇವೆ ಮಾಡಕ್ಕೆ ಆಗೋದಿಲ್ಲ. ಆ ಸೇವೆಯನ್ನ ದೇವರು ಅಂಗೀಕರಿಸೋದಿಲ್ಲ. ದೇವರು ಎಲ್ಲಿ ಇಟ್ಟಾನೆ? ಸೊ ಗೇಲಿಗೋಸ್ಕರ ನಾನು ನನ್ನ ಹೆಂಡತಿ ಮಾತಾಡಿಕೊಳ್ತಾ ಇದ್ದೇನೆ, ಜೋಕಾಗಿ ಗೇಲಿಯಾಗಿ ಮಾತಾಡುವಾಗ ನನ್ನ ಹೆಂಡತಿ ಹೇಳಿದ, ನಾವು ವಯಸ್ಸಾದ ಮೇಲೆ ನಮ್ಮ ಊರಿಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ. ಆದ್ರೆ ನಾನಂತೆ ಗೇಲಿಗೋಸ್ಕರ ಕೂಡ ನನ್ನ ದರ್ಶನವನ್ನು ಬಿಟ್ಕೊಡಕ್ಕೆ ನನಗೆ ಇಷ್ಟಿಲ್ಲ. ಸುಮ್ಮನೆ ಹಂಗೆ ಮಾತಾಡ್ತಾ ಇದ್ದಾಗ ನಾವು ಇವನು ಏನು ಹೇಳ್ತಾನಂತ ಆಕೆ ಸ್ವಲ್ಪ ಒಂದು ಬಿಸ್ಕೆಟ್ ಹಾಕಿ ನೋಡಿರಬಹುದು, ಇದು ತಿಂತದೋ ಇಲ್ಲೋ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನಂತೆ ನಾನು ಸತ್ರೆ ಇದೇ ಮಣ್ಣಲ್ಲಿ ಸಾಯ್ಬೇನೆ ಹೊರತು, ಇದೇ ಮಣ್ಣಲ್ಲಿ ಸಮಾಧಿ ಮಾಡಬೇಕೆ ಹೊರತು, ನಾನು ದೇವರ ಚಿತ್ತವನ್ನು ಬಿಟ್ಟು ಎಲ್ಲೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾರಣ ದೇವರ ತೀರ್ಮಾನ, ದೇವರ ಚಿತ್ತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ದೇವರ ಕರೆಯುವಿಕೆಯನ್ನು ಯಾರು ನೆರವೇರಿಸ್ತಾರೆ? ಒಂದು 4 ವಾಕ್ಯ ಹೇಳಿ ಮುಗಿಸೇ ಬಿಡೋಣ. ಹಲ್ಲೆಲೂಯಾ. ಎಲ್ಲರೂ ಬೇಕಾದ್ರೆ ತೆರೆದಿಟ್ಕೊಳ್ಳಿ, ಅದನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಒಂದು 4 ವಾಕ್ಯ, 2 ತಿಮೋಥೆಯ 2ನೇ ಅಧ್ಯಾಯ 2ನೇ ವಾಕ್ಯದಿಂದ 4ನೇ ವಾಕ್ಯ ತನಕ ಓದೋಣ. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಚೆನ್ನಾಗಿ ಗಮನಿಸಿರಿ. ಇಲ್ಲಿ ಪೌಲ ಅಪೊಸ್ತಲರು ಅವರು ತಿಮೋಥೆಯನಿಗೆ, ಅವರ ಅಪೊಸ್ತಲರೇ ತಿಮೋಥೆಯನಿಗೆ ಹೇಳುತ್ತಾರೆ ಏನಂತ? ತಿಮೋಥೆಯ, ನೀನು ನನ್ನಿಂದ ಕೇಳಿದಂತ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿ. ನೀನು ನನ್ನಿಂದ ಕೇಳಿದಂತ ಉಪದೇಶವನ್ನ ನೀನು ಇನ್ನೊಬ್ಬರಿಗೆ ಒಪ್ಪಿಸಿ ಕೊಡಬೇಕು. ಹಲ್ಲೆಲೂಯಾ. ಸೊ ಅದರ ಒಂದು ಗೊತ್ತಾಗ್ತದೆ, ನಿನಗೆ ಹೇಳಲ್ಪಟ್ಟಂತ ಉಪದೇಶ ನಿನಗೆ ಮಾತ್ರ ಸ್ವಂತ ಅಲ್ಲ. ಹೇಳಿ, ನಿನಗೆ ಹೇಳಲ್ಪಟ್ಟಂತ ಉಪದೇಶ ನಿನಗೆ ಮಾತ್ರ, ನನಗೆ ಮಾತ್ರ ಸ್ವಂತ ಅಲ್ಲ. ಈ ಉಪದೇಶವನ್ನ ಇತರರಿಗೆ ನಾನು ಏನ್ ಮಾಡಬೇಕು? ಸಾರಲೇಬೇಕು, ಬೋಧಿಸಲೇಬೇಕು. ಒಂದು ವೇಳೆ ನಾನು ಸಾರದೆ ನಾನು ಮಾತ್ರ ಅದನ್ನ ಇಟ್ಟುಕೊಂಡ್ರೆ ನಾನು ಕಳ್ಳ. ಹಲ್ಲೆಲೂಯಾ. ಯಾರಿಗೆ ದೇವರು ಹೇಳಿದಂತ ಉಪದೇಶವನ್ನ ಕೊಡುವುದಕ್ಕೆ ಆಗ್ಲಿಲ್ವೋ ಅವರು ಬೆಳೆಯುವುದೇ ಇಲ್ಲ. ಒಬ್ಬ ಪಾಸ್ಟರ್ ಕೇಳಿದ್ರು, ಎಷ್ಟು ಹೆಂಗ್ರಿ ಇಷ್ಟು ಬೇಗ? ನನ್ನನ್ನ 4 ವರ್ಷ ಎಂದೆ, 6ನೇ ವರ್ಷ ಇರುವಾಗ
ಇಷ್ಟು ಬೇಗ ಹೆಂಗೆ ನೀವು ಸೇವೆಯಲ್ಲಿ ಇಷ್ಟು ಬೆಳೆದಿರ ಅಂತ ಕೇಳುವಾಗ ನಾನು ಒಂದು ಮಾತು ಹೇಳಿದೆ, ಬೆಳೆಸುವವನು ಬೆಳೆಯುತ್ತಾನೆ. ಏನ್ ಮಾಡ್ತಾನೆ? ಬೆಳೆಸುವವನು ಬೆಳೆಯುತ್ತಾನೆ. ನಾನು ಬೆಳೆಸುತ್ತಾ ಇದ್ದೀನಿ, ಬೆಳೆಯುತ್ತಾ ಇದ್ದೀನಿ. ಇದ್ರ ರಹಸ್ಯ ಏನು ಇಲ್ಲ. ನಾನು ಕಳ್ಳನಾಗಿರುವುದಕ್ಕೆ ಅಲ್ಲ, ನನಗೆ ಮಾತ್ರ ಸ್ಥಾನ, ನನಗೆ ಮಾತ್ರ ಮೈಕು, ನಾನು ಮಾತ್ರ ಆರಾಧನೆ, ನಾನು ಒಂದು ಬಿಜಾಪುರ್ಗೆ ಒಂದು ಸಭೆಯಲ್ಲಿ ನನ್ನನ್ನು ಪ್ರಸಂಗ ಮಾಡಕ್ಕೆ ಕರೆದಾಗ ಇಲ್ಲಿ ದೊಡ್ಡ ಗೇಟ್, ಆ ಗೇಟಲ್ಲಿ ಎಲ್ಲ ಲಾಕು, ಇಲ್ಲಿ ಮಾತ್ರ ಪಾಸ್ಟರು, ಅಲ್ಲಿ ಕೀಬೋರ್ಡ್ ಬಾರಿಸ್ಕೊಂಡು ಒಬ್ಬರು ಒಳಗಡೆ, ಗೇಟ್ ಒಳಗಡೆ ಒಬ್ಬರು ಬರಬಾರದು. ಆರಂಭ ಪ್ರಾರ್ಥನೆ ಹಿಡಿದು ಲಾಸ್ಟ್ ತನಕ ಪಾಸ್ಟ್ರೆ. ಎಷ್ಟು ವರ್ಷ? ಸುಮಾರು ಒಂದು 40 ವರ್ಷ ಮೇಲೆ, 40 years ಸೇವೆ. ನಾನು ಹೋಗಿ ಪ್ರಸಂಗ ಮಾಡಿ ಹೋದಿನ, ಮಾರನೇ ವರ್ಷ ಅವ್ರು ಸತ್ತೋಗ್ಬಿಟ್ರು. ಎಷ್ಟು ರಾಶಿ ಉಳ್ಳ ವ್ಯಕ್ತಿ ಅಂತ ನೋಡ್ಕೊಳ್ಳಿ ನನ್ನನ್ನ. ನಾನು ಸತ್ಯ ಹೇಳಿ ಬಂದೆ, ಸತ್ಯದಲ್ಲಿ ಅವರು ತಿರುಗಿಲ್ಲ. ರೈಟ್. ಕೊನೆಯದಾಗಿ ನನ್ನನ್ನು ಕರ್ಕೊಂಡು ಹೋಗಿ ದೇವರು ವಾರ್ನಿಂಗ್ ಮಾಡಿದ್ರು. ಫಸ್ಟ್ ದೇವಾಪಾಸ್ತನ ಕರ್ಕೊಂಡು ಹೋಗಿ ವಾರ್ನಿಂಗ್ ಮಾಡಿದ್ರು. ನನಗೆ ಅವ್ರು ಏನ್ ಮೆಸೇಜ್ ಕೊಟ್ಟಾರ ಗೊತ್ತಿಲ್ಲ. ಮತ್ತೆ ನನ್ನನ್ನು ಕರ್ಕೊಂಡು ಹೋಗಿ ವಾಕ್ಯ ಕೊಟ್ಟಾಗ ನಿಮ್ಮ ತಮ್ಮ ಏನ್ ಹೇಳಿದ್ರು ಅದನ್ನೇ ನೀವು ಹೇಳಿದಿರ ಅಂತ ಹೇಳಿದ್ರು. ಎರಡು ಸಾಧ್ಯ ಆಯ್ತು. ಆಮೇಲೆ ಕೂಡ ಆ ಬಂಡೆ ಏನಾಗ್ತಾ ಇಲ್ಲ, ಅಲಗಾಡ್ತಾ ಇಲ್ಲ, ಅದು ಹೋಯ್ತು. ಹಲ್ಲೆಲೂಯ. ಚೆನ್ನಾಗಿ ತಿಳ್ಕೊಳ್ಳಿ, ಕೇಳಿದಂತ ಉಪದೇಶ ನಿಮ್ಮ ಒಳಗಡೆ ಮಾತ್ರ ಇಟ್ಕೊಂಡ್ರೆ ನಾವು ಕಳ್ಳರು. ಕೇಳಿದಂತ ಉಪದೇಶವನ್ನ ಇನ್ನೊಬ್ಬರಿಗೆ ಕೊಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದನ್ನ ಇತರರಿಗೆ ಹೇಳುವಂತ ನಂಬಿಗಸ್ತನಿಗೆ ಹೇಳಬೇಕು. ನೀನ್ 100 ಮಂದಿಗೆ ಹೇಳಿದ್ರೆ ಒಬ್ಬನು ಸಿಗ್ತಾನೆ. ನೀನು ಒಬ್ಬನಿಗೆ ಹೇಳಬೇಕಲ್ಲ, ಯಾರು ಕೇಳ್ತಾ ಇಲ್ಲ ಅಣ್ಣ. ಒಬ್ಬನಿಗೆ ಹೇಳಿ ಅವ್ರು ಕೇಳದಿದ್ರೆ ಅಣ್ಣ ಯಾರು ಕೇಳೋಂಗಿಲ್ಲ ಅಣ್ಣ, ನಾನು ಹೇಳಿದ್ರೆ ಯಾರು ಕೇಳಂಗಿಲ್ಲ ಅಣ್ಣ ಅಂತ ಹೇಳ್ಬಿಡೋದು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಂಗೆ ನಾವು ಹೇಳಿದವರು, ಸ್ವಸ್ಥ ಆಗಿದವರು ಇಲ್ಲಿ ಕೂತ್ಕೋಬೇಕಂದ್ರೆ ಒಂದು 5,000 ಮೇಲೇನೆ ಕೂತ್ಕೋಬೇಕಾಯ್ತಿ. ನಾವು ಸೋತೋಗ್ಲಿಲ್ಲ. ದೇವರು ಉಚಿತವಾಗಿ ಇದನ್ನು ಕೊಟ್ಟರು. ಅದನ್ನು ಉಚಿತವಾಗಿ ಕೊಡುವುದಿಗೆ ಇಷ್ಟು ಯಾಕೆ ನಮಗೆ? ಹಲ್ಲೆಲೂಯ. ಫಸ್ಟ್ ಆಫ್ ಆಲ್ ದೇವರು ನಿನಗೆ ಕೊಡುವಂತ ಉಪದೇಶವನ್ನ ಇತರರಿಗೆ ನಾನು ಕೊಡುವಾಗ ನಾವು ಕರೆಯುವಿಕೆಯನ್ನು ನೆರವೇರಿಸ್ತೇವೆ. ನೆಕ್ಸ್ಟ್ 3ನೇ ವಾಕ್ಯ. ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ, ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಇಲ್ಲಿ ಗಮನಿಸಿರಿ, ಸಭೆಯಲ್ಲಿ ಮಾನ ಸ್ಥಾನವನ್ನ ಕೇಳ್ತಾರೆ. ಸಭೆಯಲ್ಲಿ ಸ್ನಾನ ಮಾನ ಕೊಡುವುದಕ್ಕೆ ಇದು ಏನು ರಾಜಕೀಯ ಅಲ್ಲ. ಸಭೆಯಲ್ಲಿ ಸ್ನಾನ ಮಾಡಬೇಕಾ? ಹಾಗಾದ್ರೆ ಏನ್ ಮಾಡ್ಬೇಕಂದ್ರೆ ಹೋದ ಮಗಳ ತಿರ್ಗ ಹೋದವ್ರು ಕಿವಿ ಕೇಳ್ತಲ್ಲ, ಶ್ರಮೆಯನ್ನು ಅನುಭವಿಸಬೇಕು. ಶ್ರಮೆಯನ್ನ ಅನುಭವಿಸಬೇಕ್ರಿ. ಎಂತ ವ್ಯಕ್ತಿ ಶ್ರಮೆಯನ್ನ ಅನುಭವಿಸುತ್ತಾನೋ ಅವನಿಗೆ ಸಭೆಯಲ್ಲಿ ಸ್ನಾನ ಮಾನ ಗೌರವ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾ ಲ್ಯಾಂಡ್ ಲಾಡು, ಇಲ್ಲಿ ನನಗೆ ಸ್ಥಾನ ಕೊಡು, ಇಲ್ಲಿ ಏನು ನಿನಗೆ ಒಂದು ಹೂ ಕೂಡ ಸಿಕ್ಕಲ್ಲ. ಹಲ್ಲೆಲೂಯ. ನೀ ಲ್ಯಾಂಡ್ ಲಾರ್ಡ್ ಆಗಿರು, ಯಾರಾಗಿರು, ನೀ ಲಾರಿ ಆಗಿರು, ನೋ ಟೆನ್ಷನ್. ಇಲ್ಲಿ ಸ್ನಾನ ಮಾನ ದೇವರ ಹತ್ರ ಹೊಂದಿಕೊಳ್ಳಬೇಕಂದ್ರೆ ಶ್ರಮೆಯನ್ನ ಅನುಭವಿಸಬೇಕು. ಯಾರು ಶ್ರಮೆಯನ್ನ ಅನುಭವಿಸುತ್ತಾನೆ ಅವನೇ ಯುದ್ಧ ವೀರ. ಅಕ್ಕ ಹೇಳುತ್ತೆ, ಶ್ರಮೆ ಬಂದ್ಬಿಟ್ರು ಆಗಲ್ಲ ಅಕ್ಕ. ಅಕ್ಕ ನೀನು ದೇವರ ಸೇವೆಯಲ್ಲಿ ನಿಲ್ಲಲ್ಲ ಅಕ್ಕ. ಅಣ್ಣ ನೀ ದೇವರ ಸೇವೆಯಲ್ಲಿ ನಿಲ್ಲಲ್ಲ ಅಣ್ಣ. ನೀನ್ ದೇವರ ಸೇವೆಯಲ್ಲಿ ನಿಲ್ಲುವುದಿಲ್ಲ, ನೀನ್ ಪರಲೋಕಕ್ಕೂ ಎಂಟ್ರಿ ಆಗೋದಿಲ್ಲ. ಶ್ರಮೆಯನ್ನ ತಾಳಿಕೊಳ್ಳದೆ ನಮಗೆ ದೇವರ ಕರೆಯುವಿಕೆಯನ್ನ ನೆರವೇರಿಸಕ್ಕಾಗಲ್ಲ. ದೇವರ ಕರೆಯುವಿಕೆಯನ್ನ ನೆರವೇರಿಸದೇ ಇರುವವನಿಗೆ ಪರಲೋಕ ಎಂಟ್ರಿ ಕೊಡಂಗಿಲ್ಲ. ಹಲ್ಲೆಲೂಯ. ಏನಾಗ್ಬೇಕಂದ್ರೆ ಆ ಅಕ್ಕ ಸ್ವಲ್ಪ ಚೂಟ್ಬೇಕು, ಇನ್ನು ಸ್ವಲ್ಪ ಚೂಟ್, ಇಲ್ಲಿ ಚೂಟಿದೆ, ಇಲ್ಲಿ ಚೂಟ್, ಎಲ್ಲಾದ್ರೂ ಚೂಟ್, ಹೋಗ್ ನಿನಗೆ ಸಮಾನ. ದೇವರು ಹೇಳಿದ್ರು, ಒಂದು ಬಟ್ಟೆಯನ್ನ ಕಸ್ಕೊಂಡ್ರೆ ಇನ್ನೊಂದು ಬಟ್ಟೆಯನ್ನು ಕೊಟ್ಬಿಡು. ಹಲ್ಲೆಲೂಯ.
ಪ್ರೈಸಲ ದೇವರು ಹೇಳ್ತಾರೆ, ಹೌದಲ್ವ? ಬಟ್ಟೆ ಇಸ್ಕೊಂಡ ನೀ ಏನ್ ಕೂಸ, ಏ ರಮ್ಯ, ನೀ ಯಾವ ಕಾಲದಲ್ಲಿ ಇದ್ದೀ? ಈ ಮನುಷ್ಯನ ಸಂಗಡ ಓಡದಿದ್ರೆ ಕುದುರೆ ಕಾಲದಲ್ಲಿ ನೀನ್ ಹೇಗೆ ಓಡುತ್ತಿ? ಮನುಷ್ಯದವರ ಸಂಗಡ ಹೋರಾಡುವುದಕ್ಕಾಗಿ ನಾನು ನಿನ್ನನ್ನು ಕರೆದಿಲ್ಲ. ನೀನ್ ದುರೈತನಗಳ ಸಂಗಡ, ಅಧಿಕಾರಗಳ ಸಂಗಡ, ಬಾಯಿ ಬಂದು ಹೋರಾಡುವಂತ ದುರಾತ್ಮನ ಸೇನೆಯ ಸಂಗಡ, ಅಂಧಕಾರ ಕ್ರಿಯೆಗಳನ್ನ ಸೋಲಿಸುವುದಕ್ಕಾಗಿ ಕರೆಯಲ್ಪಟ್ಟೊಂದು ವ್ಯಕ್ತಿ. ಇದಕ್ಕೆ ಹೋಗಿ ಇಲ್ಲಿ ಈ ಅಕ್ಕಕ್ಕೆ ಜಗಳ, ಆ ಅಕ್ಕಕ್ಕೆ ಜಗಳ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನ ಖಂಡಿತವಾಗಿ ಹೇಳಿಲ್ಲ ನೀವು ಜಗಳ ಆಡುವುದೇ, ನೀವು ಪ್ಯೂರ್ ಗೋಲ್ಡ್ ಬಿಸ್ಕಟ್, ಬಂಗಾರ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ, ದೇವರು ಯಾರಿಗೋ ಹೇಳ್ತಾರಂದ್ರೆ ತಿಳ್ಕೋ. ಸ್ತೋತ್ರ. ಇಲ್ಲಿ ಗಮನಿಸ್ರಿ, ಸತ್ಯವೇದ ಹೇಳುತ್ತೆ ನಾನು ಏನ್ ಮಾಡ್ಬೇಕಂತ, ಶ್ರಮೆಯನ್ನ ಅನುಭವಿಸಬೇಕಂತ. ಇನ್ನೊಂದು ವಾಕ್ಯ ಹೇಳಿಕೊಡ್ತೀನಿ, ಗಮನಿಸು. ಇನ್ನೊಂದು 10 ನಿಮಿಷ ಇದೆ, ಚೆನ್ನಾಗಿ ನನ್ನ ಗಮನಿಸು, ಮುಗಿಸ್ಬಿಡ್ತೀನಿ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ. ಸಭೆಗೆ ಅವರು ಬರೀ ಆಶೀರ್ವಾದ, ಬರೀ ನಿನ್ನ ಜೀವಿತದಲ್ಲಿ ಬ್ಲೆಸ್ಸಿಂಗ್, ಕಾರು ಬರುತ್ತೆ, ಬೈಕ್ ಬರುತ್ತೆ, ಮನೆ ಬರುತ್ತೆ, ನೀನು ಮದುವೆ ಮಾಡ್ತಿ, ಮಕ್ಕಳು ಹೇಳ್ತಿ, ಇದೇ ಬರೀ ಆಶೀರ್ವಾದ ಮಾತ್ರ ಹೇಳಿಕೊಟ್ಟಿಲ್ಲ, ಆಶೀರ್ವಾದವನ್ನ ಹೇಗೆ ಉಳಿಸ್ಕೋಬೇಕಂತ ಹೇಳ್ಕೊಟ್ರು. ಸಭೆಯಲ್ಲಿ ಆಶೀರ್ವಾದ ಸಂದೇಶಕ್ಕಿಂತ ಆಶೀರ್ವಾದವನ್ನ ಉಳಿಸ್ಕೋಬೇಕು. ಉಳಿಸಿಕೊಳ್ಳುವಂತ ಸಂದೇಶ ತುಂಬಾ ಮುಖ್ಯ. ಹಲ್ಲೆಲೂಯ. ಗಮನಿಸಿ, ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಾಕ್ಯ ಏನು ಹೇಳಿತ್ತು, ಓದೋಣ. ನಾವು ಬಹು ಸಂಕಟಗಳನ್ನು ತಾಳಿ, ಏನ್ ಹೇಳ್ಬೇಕಂದ್ರೆ ಅಪೊಸ್ತಲರು ಹೇಳ್ತಾರೆ, ಯಪ್ಪ ಸಭೆ, ನಾವು ಬಹು ಸಂಕಟಗಳನ್ನ ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ. ನಾನು ಹೇಳಿದಿನ, ಸಂಕಟ ಬೇಡ ಅಂದ್ರೆ ಪರಲೋಕ ಇಲ್ಲ, ಪರಲೋಕ ಇಲ್ಲ. ನೀನ್ ಸಂಕಟವನ್ನ ನಿನಗೆ ಕೊಡುವುದು ನಿನ್ನನ್ನ ಸೋಲಿಸುವುದಕ್ಕಲ್ಲ, ನಿನ್ನನ್ನ ಜಯಶಾಲಿಯಾಗಿ ಮಾಡುವುದಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಗಮನಿಸಿರಿ, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದ ಒಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ. ಎಚ್ಚರಿಕೆ ಆಗಿರು, ಸಂಕಟ ಬರುತ್ತೆ, ಎಚ್ಚರಿಕೆ ಆಗಿರು, ಸಂಕಟವನ್ನು ತಾಳಿಕೊಳ್ಳಬೇಕು. ಎಚ್ಚರಿಕೆ ಆಗಿರು. ನೀನು ಅದರ ನಿಮಿತ್ತ ಸೋತು ಹೋಗುವುದಿಲ್ಲ, ಅದರ ನಿಮಿತ್ತ ಬಿದ್ದು ಹೋಗುವುದಿಲ್ಲ, ಅದರ ನಿಮಿತ್ತ ನೀನು ಜಯಶಾಲಿ ಆಗುತ್ತೆ. ಹಲ್ಲೆಲೂಯ. ಸುಗುಣಗಳ ಸಂಪನ್ನನೆ, ಹಲ್ಲೆಲೂಯ. ಸುಗುಣಗಳ ಸಂಪನ್ನನೆ, ಸ್ತುತಿ ಗಾನಗಳ ವಾರಸನೆ, ಜೀವಿಸುವೆನು ನಿತ್ಯವೂ ನಿನ್ನ ನೆರಳಲ್ಲಿ, ಆಸ್ವಾದಿಸುವೆನು ನಿನ್ನ ಮಾತಿನ ಮಕರಂದವ. ಜೀವಿಸುವೆನು ನಿತ್ಯವೂ ನಿನ್ನ ನೆರಳಲ್ಲಿ, ಆಸ್ವಾದಿಸುವೆನು ನಿನ್ನ ಮಾತಿನ ಮಕರಂದವ. యేసయ్య నిన్న ಜೊತೆ ಜೀವಿಸುವಾಗಲೇ ನನಗಾಳು ಬದುಕಾಗಿ ಬದಲಾಯಿತು. యేసయ్య నిన్న ಜೊತೆ ಜೀವಿಸುವಾಗಲೇ ನನಗಾಳು ಬದುಕಾಗಿ
ಸುಗುಣಗಳ ಸಂಪನ್ನನೇ, ಸ್ತುತಿ ಗಾನಗಳ ವಾರಸನೇ, ಜೀವಿಸುವೆನು ನಿತ್ಯವೂ ನಿನ್ನ ನೆರಳಲ್ಲಿ, ಸಾಗಿಸುವೆನು ನಿನ್ನ ಮಾತಿನ ಮದರಂಗವ. ಹಲ್ಲೆಲೂಯಾ. ಕೊನೆಯ ವಾಕ್ಯ, ಕೊನೆಯ ವಾಕ್ಯ, 4ನೇ ವಾಕ್ಯ ಓದ್ರಿ. 4ನೇ ವಾಕ್ಯ, ಯುದ್ಧಕ್ಕೆ ಹೋಗುವ ಸೈನಿಕನು, ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ, ಹಲೋ, ಯುದ್ಧಕ್ಕೆ ಹೋಗುವಂತ ಸೈನಿಕನು ಲೋಕದ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ, ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ, ತನ್ನನ್ನ ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನ ಮೆಚ್ಚಿಸಿಕೊಳ್ಳುವುದಿಗೆ ಪ್ರಯಾಸ ಪಡುತ್ತಿರುವವನಲ್ಲವೇ. ಅಲ್ಲಿ ಆರ್ಮಿಗೆ ಹೋಗಿ ಸೇರ್ಬಿಟ್ಟ, ಮಿಲಿಟರಿಯಲ್ಲಿ ಹೋಗಿ ಅಲ್ಲಿ ಯುದ್ಧ ನಡೀತಾ ಇದೆ. ಸಾರ್, ನನಗೆ ಮದುವೆ ಆಯ್ತು ಸಾರ್, ಸಾರ್ ನನಗೆ 2 ಮಕ್ಕಳಿದ್ದಾರೆ ಸಾರ್, ನಾನು ಯುದ್ಧಕ್ಕೆ ಬರಲ್ಲ ಸಾರ್ ಹೇಳ್ತಾನ್ರೆ, ಹೇಳ್ತಾನ್ರೆ. ಹಲ್ಲೆಲೂಯಾ. ಯುದ್ಧ ಈ ದೇಶವನ್ನ ಕಾಯುವವನಿಗೆ ಎಷ್ಟು ವೈರಾಗಿ ಇರುವುದಾದರೆ, ಪರಲೋಕವನ್ನ ಹೊಂದಿಕೊಳ್ಳುವವನು ದೇಶವನ್ನ ಆತನು ಜಯಿಸಿದ ರೀತಿಯಲ್ಲಿ ಲೋಕವನ್ನ ಜಯಿಸಬೇಕಾಗಿರುವವನು 1 ಕೋಟಿ 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 ಜನರನ್ನ ದೇವರ ಮುಂದೆ ಹೋಗಿ ನಿಲ್ಲಿಸಬೇಕಾಗಿರುವಂತ ಯುದ್ಧ ವೀರನು ಎಷ್ಟು ವೈರಾಗ್ಯದಲ್ಲಿರ್ಬೇಕ? ನನಗೆ ನನ್ನ ಕಾರ್ಯ, ನಂದು, ನನ್ನ ಕುಟುಂಬ, ನನ್ನ ವಿಷಯ, ನನಗೆ ಕೇವಲವಾಗಿದೆ, ಆಶ್ಚರ್ಯವಾಗಿದೆ. ಯುದ್ಧ ವೀರನ ಸತ್ಯವೇದ ಹೇಳುತ್ತೆ, ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ತನ್ನನ್ನು ಸೈನ್ಯದಲ್ಲಿ ಸೇರಿಸಿ ಕೊಂಡವನು ಮೆಚ್ಚುವುದಿಗೆ ಪ್ರಯಾಸ ಪಡುತ್ತಾನಲ್ಲವೇ. ದೇವ ಮಗನೇ, ದೇವ ಮಗಳೇ, ಹಲ್ಲೆಲೂಯಾ. ಹಿಂಸೆನ ಕಂಡು ಹಿಂಜಾರಿ ಹೋಗ್ಬೇಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಷ್ಟಗಳು, ಹಿಂಸೆಗಳು, ಶ್ರಮೆಗಳು ಉಂಟು, ಅದನ್ನು ಅನುಭವಿಸು. ಬೆಂಕಿ ಬರುತ್ತಪ್ಪ, ಆದರೆ ಬೆಂಕಿಯಲ್ಲಿ ನೀನು ಕಂದದಿರುವಿ, ಅದು ಗೊತ್ತಾ ನಿನಗೆ? ಬೆಂಕಿ ಬರುತ್ತೆ, ಬೆಂಕಿಯಲ್ಲಿ ನೀನು ಕಂದದಿರುವಿ. ಪ್ರವಾಹ ಬರುತ್ತೆ, ಮುಳುಗಿಸುವಂತ ನೀರು ಪ್ರವಾಹ ಬರುತ್ತೆ, ಬಟ್ ಅದು ನಿನ್ನನ್ನು ಮುಳುಗಿಸುವುದಿಗೆ ಯೋಗ್ಯತೆ ಇಲ್ಲ. ಬೆಂಕಿಯೇ ಬರಲಿಲ್ಲ ಅಂದ್ರೆ ನೀನ್ ಬೆಂಕಿನ ಹೆಂಗ್ ಸೋಲಿಸ್ತಿ? ಪ್ರವಾಹವೇ ಬರಲಿಲ್ಲ ಅಂದ್ರೆ ನೀನ್ ಪ್ರವಾಹವನ್ನ ಹೇಗೆ ಸೋಲಿಸುತ್ತಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳುತ್ತೆ, ಬೆಂಕಿ ನಿನಗೆ ಬರಬೇಕು, ನನಗೆ ಬರಬೇಕು. ಆವಾಗ ಬೆಂಕಿಯ ಶಕ್ತಿಗಿಂತಲೂ ನನ್ನ ಅಭಿಷಕ್ತನೇ ಶಕ್ತಿ ಉಳ್ಳವನು. ಪ್ರವಾಹ ಬರುತ್ತೆ, ನಿನಗೆ ನನಗೆ ಬರಬೇಕು. ಅವಾಗ ಹೇಳುತ್ತೆ, ಪ್ರವಾಹಕ್ಕಿಂತಲೂ ನನ್ನ ಅಭಿಷಕ್ತನೇ ಶಕ್ತಿ ಉಳ್ಳವನು ಎಂಬರ. ಹಲ್ಲೆಲೂಯಾ. ಕರ್ತನು ಹೇಳ್ತಾ ಅದನ್ನೇ, ನೀನು ಕುಣಿದಾಡುವುದು ಸತ್ಯ, ನೀನು ಕೊಳಲಿನ ಸಂಗಡ ಬರುವಂತ ರೀತಿಯಲ್ಲಿ ಪ್ರತಿದಿನ ನಿನಗೆ ಹಬ್ಬದ ಆಚರಣೆ ಬರುವಂತದ್ದು ಸತ್ಯ. ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಹೆಚ್ಚಿಸುವುದು ಸತ್ಯ. ಆದರೆ ನೀನು ಲೋಕದವನಲ್ಲ, ನೀನು ಕಾಲಾಂತರ ಸಂಗಡ, ಮನುಷ್ಯರ ಸಂಗಡ ಯುದ್ಧ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವನಲ್ಲ. ನೀನು ಅಂಧಕಾರ ಶಕ್ತಿಗಳೊಂದಿಗೆ ಕರೆಯಲ್ಪಟ್ಟಲ್ಲ. ಯುದ್ಧ ವೀರನು. ಹಲ್ಲೆಲೂಯಾ. ಕಣ್ಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ, ದೇವರಿಗೆ ಒಪ್ಪಿಸಿಕೊಡೋಣ. ಅಪ್ಪ,